ನಮಸ್ತೆ ಡಿಯರ್ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್, ಇಲ್ಲಿ ವಿಡಿಯೋದಲ್ಲಿ ನಿಮಗೆ ಅಲ್ಲಿ ವಿಡಿಯೋ ನೀಟಾಗಿ ಬಿಗ್ ಸ್ಕ್ರೀನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ಮೊಬೈಲಲ್ಲಿ ಇಟ್ಕೊಂಡು ನೋಡಿಬಿಡಿ ಇದು ಒಂದು ವಿಡಿಯೋನ, ಬಿಕಾಸ್ ಸ್ಕ್ರೀನ್ ತುಂಬ ಚಿಕ್ಕದಿದೆ ಇದರಲ್ಲಿ, ಸೊ ಹಾಗಾಗಿ ಥ್ಯಾಂಕ್ ಯು. Namaste dear students, welcome to the Navodaya coaching class mental ability test. Before starting the fourth lesson, let us check the comment. See dear children, I have took one comment screenshot, okay? Screenshot ತಗೊಂಡಿದ್ದೀನಿ ಒಂದು ಕಮೆಂಟು. 41 ಲಾಸ್ಟ್ ಹೋಮ್ವರ್ಕ್ 41A, 41, 42D, 43A, 44B, 45C, 46B, 47D and 48C, 49A, 50D. ಸೊ ಒಂದು ಕಮೆಂಟ್ನ ಓಪನ್ ಮಾಡಿ ಹೇಳ್ತಾ ಇದ್ದೇನೆ ಅಷ್ಟೇ. ಆಲ್ ಆರ್ ಕರೆಕ್ಟ್. ಸೊ ನಿಮ್ಮದು ಎಲ್ಲರದು ಇದೇ ರೀತಿ ಆನ್ಸರ್ ಇದ್ದರೆ ಇಟ್ಸ್ ರೈಟ್. ಓಕೆ, ಎಲ್ಲರೂ ಕಮೆಂಟ್ ಮಾಡಿ, ಕೆಲವ್ರು ಮಾತ್ರ ಕಮೆಂಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೆ ಲೆಸನ್ಸ್ನ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಎನಿ ಚೇಂಜಸ್ ಲೈಕ್ ಫಾಸ್ಟ್ ಆಯಿತು, ಸ್ಲೋ ಆಯಿತು, ಆರಲ್ಸ್ ಈ ಥರ ಏನಾದರೂ ಚೇಂಜಸ್ ಬೇಕಿತ್ತು ಅಂತ ಏನಾದ್ರು ಇದ್ದರೆ ಒಂದು ಕಮೆಂಟ್ ಮಾಡಿ. ನಾನು ಆ ಚೇಂಜಸ್ನ ಮಾಡಿಕೊಂಡು ಅದೆಲ್ಲರಿಗೂ ಓಕೆ ಆಗುತ್ತೆ ಅಂತ ಅನಿಸಿದ್ರೆ ಚೇಂಜಸ್ ಮಾಡಿಕೊಂಡು ನಿಮಗೆ ಇನ್ನೂ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ನಿಯರ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಒನ್ ಈಚ್ ಲೆಸನ್ಗೂ ನಿಯರ್ಲಿ 100 ಕ್ವಶನ್ಸ್ಗೆ, ನಿಯರ್ಲಿ 100, ಕೆಲವೊಂದು 100 ದಾಟಿರುತ್ತೆ, ಕೆಲವು 100 ಹತ್ತಿರ ಇರುತ್ತೆ. ಅಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀವಿ ಪ್ರತಿ ಒಂದು ಲೆಸನಲ್ಲೂ ಕೂಡ. ಸೊ ಹಾಗಾಗಿ ಏನಾದರೂ ನಿಮಗೆ ಸ್ವಲ್ಪ ಚೇಂಜಸ್ ಬೇಕಿದೆ ಅಂತ ಅಂದರೆ ಒಂದು ಕಮೆಂಟ್ ಮಾಡಿ, ಅದಕ್ಕೆ ನಾನು ನೋಡಿಕೊಂಡು ಅದ್ರ ತಕ್ಕನಾಗೆ ನಾವು ಕ್ಲಾಸ್ನ ಇಂಪ್ರೂವೈಸ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಫಾರ್ ನೆಕ್ಸ್ಟ್ ಲೆಸನ್ ನಂಬರ್ 4. ಲೆಟ್ ಅಸ್ ಮೂವ್ ಆನ್ ಟು ದ್ಯಾಟ್. ಫಿಗರ್ ಸೀರೀಸ್ ಕಂಪ್ಲೀಷನ್. ಸೊ ಸೀರೀಸ್ ಕಂಪ್ಲೀಷನ್ ಅಂದರೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ 1, 2, 3 ಅಂತ ಇರುತ್ತೆ. ಅದರ ನೆಕ್ಸ್ಟ್ ನಂಬರ್ ಯಾವುದು? ಹಾಂ, ನಿಮಗೆಲ್ಲರಿಗೂ ಗೊತ್ತಿದೆ 4 ಅಂತ. ಬಟ್ ಅಷ್ಟೊಂದು ಈಸಿಯಾಗಿ ಕೊಡೋದಿಲ್ಲ ನವೋದಯ ಎಕ್ಸಾಮಲ್ಲಿ, ಹೌದಲ್ಲ? ಸೊ ಹಾಗಾಗಿ ಲೆಟ್ ಅಸ್ ಸಿ ಹೌ ದ ಕ್ವಶನ್ಸ್ ಆರ್, ಹೇಗಿರುತ್ತೆ, ಯಾವ ಪ್ಯಾಟ್ರನಲ್ಲಿರುತ್ತೆ, ಎಷ್ಟು ಮೆಥಡ್ಸ್ನ ಈ ಲೆಸನಿಂದ ನೀವು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿ. ಆ್ಯಂಡ್ ಇದನ್ನು ನಾನು ಪದೇ ಪದೇ ಹೇಳೋ ಹಾಗೆ ನಿಮ್ಮ ಮೆಂಟಲ್ ಎಬಿಲಿಟಿನೂ ಕೂಡ ಇಂಪ್ರೂವ್ ಮಾಡುತ್ತೆ ಇದು, ಅಲ್ವಾ, ಈ ಲೆಸನ್ಸು. ಸೊ ಹಂಗಾಗಿ ಯಾವುದೇ ಏಜ್ ಅವರಾದರೂ ಕೂಡ ಈ ಲೆಸನ್ಸ್ನ ಆರಾಮ್ಸೆ ನೋಡ್ಬೋದು. Let us start the lesson number 4, figure series completion. Okay, let us read the directions. In question number 1 to 107, so in this lesson you are going to get 107 questions. There are 3 question figures. So question alli iga 3 question figures irutte, and the space for the 4th figure is left blank. 4ನೇ ಒಂದು ಫಿಗರ್ಗೂ ಖಾಲಿ ಇರುತ್ತೆ ಅಂತ ಹೇಳಿ. ಈಗ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಕ್ವಶನ್ ಫಿಗರ್ಸ್ ಇಲ್ಲಿ. ಕ್ವಶನ್ ನಂಬರ್ 1, ಸೊ ಅಲ್ಲಿ 1, 2, 3, ಓಕೆ, 4th one is empty. ಸೊ ಆ ಥರ ಖಾಲಿ ಇರುತ್ತೆ. ದೆನ್ ದ ಕ್ವಶನ್ ಫಿಗರ್ಸ್ ಆರ್ ಇನ್ ಅ ಸೀರೀಸ್. ಸೊ ಅದು ಒಂದು ಸೀರೀಸಲ್ಲಿ ಇರುತ್ತೆ, ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು ಅನ್ನೋ ರೀತಿಲಿ. ಫೈಂಡ್ ಔಟ್ ಒನ್ ಫಿಗರ್ ಫ್ರಮ್ ಅಮಾಂಗ್ ದ ಆನ್ಸರ್ ಫಿಗರ್ಸ್ ವಿಚ್ ಆಕ್ಯುಪೈಸ್ ದ ಬ್ಲ್ಯಾಂಕ್ ಸ್ಪೇಸ್ ಫಾರ್ ದ 4th ಫಿಗರ್ ಆನ್ ದ ಲೆಫ್ಟ್ ಸೈಡ್ ಆ್ಯಂಡ್ ಕಂಪ್ಲೀಟ್ಸ್ ದ ಸೀರೀಸ್. ಸೊ ಲೆಫ್ಟ್ ಸೈಡಲ್ಲಿ ಇರುವಂಥದ್ದು ನಿಮಗೆ ಆನ್ಸರ್ ಫಿಗರ್ಸ್ ಆಗಿರುತ್ತೆ. ಇದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಸೊ ಈಗ ಕ್ವಶನ್ ನಂಬರ್ 1ಗೆ ನೋಡೋಣ ಏನು ಆನ್ಸರ್ ಅಂತ ಹೇಳಿಬಿಟ್ಟು. ಸೊ ಓಕೆ, ಹಿಯರ್ ಕ್ವಶನ್ ನಂಬರ್ 1ಅಲ್ಲಿ ಫಸ್ಟ್ ಒನ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ 1 ಲೈನ್ ಇದೆ. ಹಿಯರ್ 2 lines ಆರ್ ದೇರ್, ಸ್ಟ್ರೇಟ್ ಲೈನ್ಸ್ ದಟ್ 2, ಓಕೆ, ಆ್ಯಂಡ್ ಹಿಯರ್ 3 lines ಆರ್ ದೇರ್. ಸೊ 1, 2, 3. ನೆಕ್ಸ್ಟ್ ಒನ್ ಇಸ್ ವಾಟ್? Yes, you all got the answer. It is A. So A is the answer with 4 straight lines. So ಯಾಕೆ ನಾವು A select ಮಾಡಿದ್ದೀವಿ? You have to give the reason. No. So don't forget to give the reason. In each step, the number of straight lines increases by 1. ಒಂದು ಲೈನಿಂದ ಜಾಸ್ತಿ ಆಗಿದೆ, ಹಾಗಾಗಿ A is the answer. Question number 2. So question number 2 only, which is the answer? Yes. Can you see, look at the question figures. ಸೊ ನಾವು ಕ್ವಶನ್ನ ಫಸ್ಟು ಯಾವುದೇ ಆದರೂ, ಈವನ್ ಇಟ್ ಈಸ್ ಮ್ಯಾಥ್ಸ್ ಆರ್ ವಾಟ್ ಎವರ್ ಇಟ್ ಮೇ ಬಿ, ಯಾವುದೇ ಆದರೂ ಕೂಡ ಕ್ವಶನ್ನ ಎಷ್ಟು ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ತೀವಿ ಅಷ್ಟು ಬೇಗ ಆನ್ಸರ್ ಸಿಗುತ್ತೆ. ನಾವು ಕ್ವಶನ್ನೇ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅಂದರೆ ನಮಗೆ ಆನ್ಸರ್ ಸಿಗೋದು ಕೂಡ ಲೇಟ್ ಆಗುತ್ತೆ.
ಸೊ ಇಲ್ಲಿ ನೋಡಿದಾಗ ನೋಡಿ ಕ್ವಶನ್ ನಂಬರ್ 1ನಲ್ಲಿ ಎಸ್ 2 circles, one straight line with a 2 circle ended with a 2 circles and one line with the arrows, shaded arrows. ಸೊ ಇನ್ ದ ಸೆಕೆಂಡ್ ಫಿಗರ್ ಕ್ವಶನ್ ಫಿಗರ್ ಏನಾಗಿದೆ, ಇಲ್ಲಿ ಒಂದು ಕೆಳಗಡೆ ಲೈನ್ ಇದೆಯಲ್ಲ, ಸೊ ದಟ್ ಒನ್ ಹ್ಯಾಸ್ ಟರ್ನ್ಡ್ ಅಲ್ಲ, ಒಂದು ಕಾಲ್ ಭಾಗ ಅನ್ಬೋದು ನಾವು, ಆ ಥರ ಮೂವ್ ಆಗಿದೆ. ನೆಕ್ಸ್ಟು ಇಲ್ಲಿರೋ ಲೈನು ಮೀನ್ಸ್ ದಿಸ್ ಲೈನ್ ಇಸ್ ಮೂವ್ಡ್, ಹೌದಾ? ಸೊ ಈಗ ನೆಕ್ಸ್ಟ್ ಏನಾಗುತ್ತೆ ಆನ್ಸರು? ಸೊ ಆನ್ಸರ್ ಈಸ್, ಯು ಗಾಟ್ ದ ಆನ್ಸರ್. ನಾವು ಎಕ್ಸ್ಪ್ಲನೇಷನ್ ಮಾಡಿದ ತಕ್ಷಣ, ಕ್ವಶನ್ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಗೊತ್ತಾಗಿರ್ಬೋದು. ಸೊ ಅದು ಡಿ. ಸೊ ಇಲ್ಲಿ ನೋಡ್ಬೋದು ನೀವು, ಫಸ್ಟ್ ಒನ್ ಇದು ಮೂವ್ ಆಗಿದೆ, ಸೆಕೆಂಡ್ ಒನ್ ಈ ಆ್ಯರೋ ಮೂವ್ ಆಗಿದೆ, ಥರ್ಡ್ ಒನ್ ಈ ಸರ್ಕಲ್ ಎಂಡೆಡ್ ಒನ್ ಮೂವ್ ಆಗಿದೆ. ಸೊ ನೆಕ್ಸ್ಟ್ ಇನ್ನೂ ಕಂಪ್ಲೀಷನ್ ಇದ್ದಿದ್ರೆ ಸೀರೀಸು ನಮಗೆ ಈ ಆ್ಯರೋ ಮೂವ್ ಆಗ್ತಾ ಇತ್ತು. ಸೊ ಅದು ಎಷ್ಟು ಡಿಗ್ರಿ ಎಷ್ಟು ಮೂವ್ ಆಗ್ತಾ ಇದೆ, ನಾವಿಲ್ಲಿ ಡಿಗ್ರೀಸ್ ವೈಸ್ ಅಂತ ತೊಗೊಂಡ್ರೆ 360 ಡಿಗ್ರಿ ಒಂದು ಸರ್ಕಲ್ ಫುಲ್ ಇರುತ್ತೆ ಅಲ್ಲ, ಸೊ ಆ ಥರ ತೊಗೊಂಡಾಗ ಇದು ನೋಡಿ, ಸೊ ಯು ಕ್ಯಾನ್ ಕಾಲ್ ದಿಸ್ ಆ್ಯಸ್ 90 ಡಿಗ್ರಿ, ಹೌದಾ? ಸೊ ಇದನ್ನು 90 ಡಿಗ್ರಿ ಅಂತ ಹೇಳ್ತೀವಿ. ಸೊ ಇಲ್ಲಿಂದ ಇದು ಹಾಫ್ ಬಂದರೆ ಏನಾಗುತ್ತೆ, 45 ಡಿಗ್ರಿ. ಅಂದರೆ ಇಲ್ಲಿರೋ ಲೈನ್ಗಳು, ಮೂವ್ ಆಗ್ತಾ ಇರೋ ಲೈನ್ಗಳು 1 by 1 ಸೀರೀಸಲ್ಲಿ, ಮೀನ್ಸ್ ಒಂದಾದ್ಮೇಲೆ ಒಂದು ಮೂವ್ ಆಗ್ತಿದೆ. ಮೂವ್ ಆಗಬೇಕಾದ್ರೆ 45 ಡಿಗ್ರಿ ಮಾತ್ರ ಅದು ಮೂವ್ ಆಗ್ತಾ ಇದೆ ಅಟ್ ಅ ಟೈಮ್. ಎಸ್ ನೋ? ಸೊ ದ್ಯಾಟ್ ಆನ್ಸರ್ ಇಸ್ ಡಿ. ದ ಆ್ಯರೋಸ್ ಆರ್ ದ ಪಿನ್ಸ್, ಯು ಕ್ಯಾನ್ ಕಾಲ್ ಇಟ್ ಆಸ್ ಪಿನ್ಸ್, ರೊಟೇಟ್ 45 ಡಿಗ್ರಿ ಕ್ಲಾಕ್ವೈಸ್ ಸೀಕ್ವೆನ್ಷಿಯಲಿ ಇನ್ ಅ ಕ್ಲಾಕ್ವೈಸ್ ಡೈರೆಕ್ಷನ್ ಅಲ್ವಾ? ಒಂದಾದ್ಮೇಲೆ ಒಂದು ಅನ್ನೋ ರೀತಿಲಿ ಕ್ಲಾಕ್ವೈಸಲ್ಲೇ ಕೂಡ ಎಲ್ಲ 45 ಡಿಗ್ರಿಯಷ್ಟು ಮೂವ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 3. ವಾಟ್ ಈಸ್ ದ ಆನ್ಸರ್ ಫಾರ್ ಕ್ವಶನ್ ನಂಬರ್ 3? ಗಾಟ್ ದ ಆನ್ಸರ್? ಎಸ್. ಸೊ ದ ಆನ್ಸರ್ ಈಸ್ ಎಸ್. ವೈ ದ ಆನ್ಸರ್ ಇಸ್ ಸಿ? ಬಿಕಾಸ್ ಇಲ್ಲಿ ನೋಡ್ಬೋದು, ಇದು 90 ಡಿಗ್ರಿಯಲ್ಲಿ ರೊಟೇಟ್ ಆಗ್ತಾ ಇದೆ. ಫಸ್ಟು ಈ ಡೈರೆಕ್ಷನ್ ಇದೆ, ನೆಕ್ಸ್ಟು ಈ ಡೈರೆಕ್ಷನ್ ಬಂದಿದೆ, ನೆಕ್ಸ್ಟು ದಿಸ್ ಡೈರೆಕ್ಷನ್, ನೆಕ್ಸ್ಟ್ ಈಗ ಕ್ಲಾಕ್ ವೈಸ್ ನೀವು ನೋಡ್ತಾ ಇದ್ದೀರಾ, ಅದೇ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಅಪ್ವರ್ಡ್ ಬರಬೇಕು ಅಷ್ಟೇ ಅಲ್ವಾ? ಇಲ್ಲಿ 2 ಅಪ್ವರ್ಡ್ ಇದೆ, ಯು ಕ್ಯಾನ್ ಸಿ ಯೋರ್ ಸಿ ಆ್ಯಂಡ್ ಡಿ ಎರಡು ಕೂಡ ಇದೆ. ಬಟ್ ಇಲ್ಲಿ ಏನಾಗಿದೆ, ಯು ಹ್ಯಾವ್ ಟು ಸಿ ದ ಆ್ಯರೋ. ಸೊ ದಿಸ್ ಒನ್ ಇಸ್ ಸ್ವಲ್ಪ ಉಲ್ಟಾ ತಿರ್ಕೊಂಡಿದೆ. ಸೊ ಹಾಗಾಗಿ ಡಿ ಇಸ್ ನಾಟ್, ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 4. ಗಾಟ್ ದ ಆನ್ಸರ್? ಎಸ್. ಸೊ ಇಲ್ಲಿ ಏನಾಗಿದೆ, ಅಬ್ಸರ್ವ್ ಮಾಡಬೇಕು, ಕ್ವಶನ್ ಅಬ್ಸರ್ವ್ ಮಾಡಿ. ಸೊ ಇದು ಒಂದು ಫಿಗರ್ ಅಂದ್ಕೊಳ್ಳೋಣ, ಫಸ್ಟ್ ಫಿಗರ್. ಸೊ ನೆಕ್ಸ್ಟ್ ಫಿಗರಲ್ಲಿ ಅದೇನಾಗಿದೆ, ಈ ಒಂದು ಲೈನ್ ಕಟ್ ಆಗಿದೆ, ಹೌದಾ? ಸೊ ನೆಕ್ಸ್ಟ್ ಫಿಗರಲ್ಲಿ ಈ ಲೈನ್ ಕಟ್ ಆಗಿದೆ, ಮೀನ್ಸ್ ಥರ್ಡ್ ಫಿಗರಲ್ಲಿ. ಸೊ ಈಗ ಫೋರ್ತ್ ಫಿಗರಲ್ಲಿ ಈ ಲೈನ್ ಕಟ್ ಆಗಬೇಕು. ಸೊ ಇನ್ನು ಉಳ್ಕೊಳ್ಳೋದು ಎಷ್ಟು, ಹೌದಲ್ವಾ? ದ ಆನ್ಸರ್ ಈಸ್ ಸಿ. ಸೊ ವಾಟ್ ಈಸ್ ದ ರೀಸನ್? ಫೋರ್ತ್ ಒನ್, ಒನ್ ಪಿನ್ ಅಂದರೆ ಮೇಡಪ್ ಆಫ್ ಅ ಸರ್ಕಲ್ ಆ್ಯಂಡ್ ಅ ಸ್ಟ್ರೇಟ್, ಒಂದು ಸ್ಟ್ರೇಟ್ ಲೈನ್ ಮತ್ತು ಸರ್ಕಲಿಂದ ಮಾಡಿರುವಂತಹ ಒಂದು ಪಿನ್ ಯು ಕ್ಯಾನ್ ಕಾಲ್ ಇಟ್ ಆಸ್. ಓಕೆ, ದ ಒನ್ ಪಿನ್ ಈಸ್ ಲಾಸ್ಟ್ ಇನ್ ಈಚ್ ಸ್ಟೆಪ್ ಆ್ಯಂಡ್ ಇಸ್ ಗೋಸ್ ಆನ್ ಇನ್ ಅ ಕ್ಲಾಕ್ವೈಸ್ ಡೈರೆಕ್ಷನ್. ಕ್ಲಾಕ್ವೈಸ್ ಡೈರೆಕ್ಷನಲ್ಲಿ ಒಂದೇ ಒಂದು ಪಿನ್ಗಳು ಲಾಸ್ ಆಗ್ತಾ ಬರ್ತಾ ಇದೆ, ಒಂದೊಂದೇ ಪಿನ್ಗಳು. ಸೊ ಹಾಗಾಗಿ ಸಿ ಈಸ್ ದ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 5 ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಫಸ್ಟ್ ಕ್ವಶನ್ ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು, ONE, ವಾಟ್ ಇಸ್? ಎಸ್, ONE 1. ನೆಕ್ಸ್ಟ್ THRE 3. ನೆಕ್ಸ್ಟ್ FIVE 5. ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ನೆಕ್ಸ್ಟ್? ಎಸ್, 7. ಯಾಕೆ 7 ಅಂತ ಗೊತ್ತಾಯ್ತಲ್ಲ? ಸಮ ಸಂಖ್ಯೆ ಬೆಸ ಸಂಖ್ಯೆ ಕೇಳಿದ್ದೀರಾ ಅಲ್ಲ, ಈವನ್ ಆ್ಯಂಡ್ ಆಡ್ ನಂಬರ್. ಸೊ ಅಲ್ಲಿ ಬರ್ತಾ ಇರೋದು ಬೆಸ ಸಂಖ್ಯೆ. ಆಡ್ ನಂಬರ್ ಅಂದರೆ 1, 3, 5 ದೆನ್ 7. ಸೊ ಈ ಥರ ಬರ್ತಿರೋದ್ರಿಂದ ಆನ್ಸರ್ ಈಸ್ ಬಿ. ವಿಚ್ ಇಸ್ ದ ಆನ್ಸರ್? ಬಿ. ಆಡ್ ನಂಬರ್ಸ್ 1, 3, 5, 7 ಅಪಿಯರ್ ಇನ್ ದೇರ್ ವರ್ಡ್ ಫಾರ್ಮ್ ಸೀಕ್ವೆನ್ಷಿಯಲಿ. ಓಕೆ, ವರ್ಡ್ ಫಾರ್ಮಲ್ಲಿದೆ ಅದೆಲ್ಲ ಕೂಡ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 6. ವಾಟ್ ಈಸ್ ದ ಆನ್ಸರ್? ಸಿ, ಇಲ್ಲಿ ಸೀಕ್ವೆನ್ಸಲ್ಲಿ ಏನಾಗಿದೆ, ದ ಮಿಡಲ್ ಒನ್ ಇಸ್ ಮಿಸ್ಸಿಂಗ್. ಲೈಕ್ ನೋ ಥರ್ಡ್ ಒನ್ ಮಿಸ್ ಆಗಿದೆ ನಮಗೆ. ಫಸ್ಟ್, ಸೆಕೆಂಡ್, ಲಾಸ್ಟ್ ಒನ್ ಚೆನ್ನಾಗಿ ಕೊಟ್ಟಿದ್ದಾರೆ. ಮಧ್ಯದಲ್ಲಿರುವಂತಹ ಥರ್ಡ್ ಒನ್ ಇಸ್ ಮಿಸ್ಸಿಂಗ್ ಇಯರ್. ಸೊ ವಾಟ್ ಈಸ್ ದ ಆನ್ಸರ್ ಫಸ್ಟ್ ಸಿಕ್ಸ್ತ್ ಒನ್? ಆನ್ಸರ್ ಈಸ್ ಸಿ. ಯಾಕೆ ಆನ್ಸರ್ ಸಿ ಬರುತ್ತೆ? ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಅಡ್ಜಸೆಂಟ್ ಕಾರ್ನರ್ಸ್ಗಳು ಏನಿದೆ, ಸೊ ಅಲ್ಲಿ ಕೂಡ ಅಬ್ಸರ್ವ್ ಮಾಡಬೇಕಿಲ್ಲಿ.
ಸೊ ಇಲ್ಲಿ ಪ್ಯಾರಲಲ್ 2 ಲೈನ್ಸ್ ಇದೆ. ಸೊ ನೆಕ್ಸ್ಟ್ ಅದು ಇಲ್ಲಿಗೆ ಬಂದಿದೆ, ಹೌದಾ? ನೆಕ್ಸ್ಟ್ ಫಿಗರಲ್ಲಿ ಇಲ್ಲಿಗೆ ಬರಬೇಕು, ಹೌದಾ? ಸೊ ಅದರ ನೆಕ್ಸ್ಟ್ ಫಿಗರಲ್ಲಿ ಇಲ್ಲೇ ಇದೆ ಅಲ್ವಾ? ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಅದು ಮೂವ್ ಆಗ್ತಾ ಇದೆ. ಸೊ ಆ ಥರ ತೊಗೊಂಡಾಗ ನಮಗೆ ನೆಕ್ಸ್ಟ್ ಮೀನ್ಸ್ ದಿಸ್ ಫಿಗರಲ್ಲಿ ನಮಗೆ ಇಲ್ಲಿ ಬರಬೇಕು ಪ್ಯಾರಲಲ್ ಲೈನ್ಸು. ಅದೇ ಥರ ಅಡ್ಜಸೆಂಟ್ ಸೈಡಲ್ಲಿರುವಂತಹ ಶೇಪ್ಸ್ ಏನಿದೆ ಅದು ಮೂವ್ ಆಗ್ತಾ ಇದೆ. ಫಸ್ಟು ಹಿಯರ್, ನೆಕ್ಸ್ಟ್ ಈಸ್ ಹಿಯರ್, ಇನ್ ದ ನೆಕ್ಸ್ಟ್ ಪಿಕ್ಚರ್ ಇಟ್ ಮಸ್ಟ್ ಬಿ ಹಿಯರ್. ಸೊ ಇನ್ ದ ನೆಕ್ಸ್ಟ್ ಪಿಕ್ಚರ್ ಇಟ್ ಇಸ್ ಆಲ್ರೆಡಿ ದೇರ್ ಹಿಯರ್. ಸೊ ಈಗ ನಮಗೆ ಆನ್ಸರಲ್ಲಿ ಸಿ ಮತ್ತು ಡಿ ಎರಡು ಕೂಡ ಸಿಗುತ್ತೆ. ಸೊ ಸಿ ಮತ್ತು ಡಿ ಎರಡು ಕೂಡ ಇದೆ, ಹಾಗಾದರೆ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ. ಸೊ ಇಲ್ಲಿ ನೋಡಿ, ಫಸ್ಟು ಟ್ರಯಾಂಗಲ್ ಇದೆ, ಆಮೇಲೆ ಸ್ಕ್ವೇರ್ ಇದೆ. ಸ್ಕ್ವೇರ್ ಆದಮೇಲೆ ಏನು ಬರುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ. ಆ್ಯಂಡ್ ಇನ್ನೂ ಒಂದು ತಲೆಯಲ್ಲಿ ಓಡ್ತಾ ಇರ್ಬೋದು ಮೈಂಡಲ್ಲಿ. ಸೊ ಹಿಯರ್ ಫಸ್ಟ್ ಒನ್ನಲ್ಲಿ 3 ಲೈನ್ಸಿಂದ ಶೇಪ್ ಬಂದಿದೆ, ಇದು 4 ಲೈನ್ಸ್. ಹಂಗಾದರೆ ಇಲ್ಲಿ 5 ಲೈನ್ಸ್ ಇರಬೇಕಲ್ವಾ? ಸೊ ಹಂಗೆ ನೋಡಿದಾಗ ಇಲ್ಲಿ ಪೆಂಟಗಾನ್ ಇಲ್ಲ, ಸೊ ಅದನ್ನು ತೊಗೊಳಕ್ಕಾಗಲ್ಲ. ಆಮೇಲೆ ಅದು 5 ಆದರೆ ದ ಲಾಸ್ಟ್ ಫಿಗರ್ ಇಸ್ ದೇರ್ನೋ ಕ್ವಶನ್ ಫಿಗರ್. ಸೊ ಇದು ನಮಗೆ ಎಷ್ಟು ಲೈನ್ಸಿಂದ ಆಗಿರಬೇಕು? 6 ಲೈನ್ಸಿಂದ ಆಗಿರಬೇಕು, ಹೌದಾ? ಸೊ ಇಲ್ಲಿ ನೋಡಿ ಎಲ್ಲ ಕೂಡ ಅದು ಮೀನ್ಸ್ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗ್ತಾ ಇದೆ ಲೈನ್ಸ್ಗಳು. ಸೊ ಹಾಗಾಗಿ ನಮಗೆ ಇದಿಷ್ಟೇ ಅಂತ ಹೇಳಿ ತೊಗೊಳಕ್ಕೆ ಆಗೋದಿಲ್ಲ, ಪ್ಲೆಂಟಿ ಆಫ್ ಲೈನ್ಸ್ ಬಂದ್ಬಿಡುತ್ತೆ. ಬಟ್ ಸಪ್ರೇಟಾಗಿ ತೊಗೊಂಡಾಗ 2 ಟ್ರಯಾಂಗಲ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಅಂತಲೇ ಹೇಳ್ಬೋದು. ಅಂದರೆ ಒಂದಕ್ಕೊಂದು ಒಳಗಡೆ ಸೇರ್ಕೊಂಡಿದೆ ಅಂತ ಹೇಳ್ಬೋದು ಇಲ್ಲೂ ಕೂಡ. ಬಟ್ ಸೇರ್ಕೊಂಡ್ಮೇಲೆ ಅಲ್ಲೂ ಕೂಡ ಡಿವೈಡ್ ಆಗಿದೆ ಅಲ್ಲ, ಅದು ಕೂಡ ಒಂದು ರೀಸನ್ ಇದೆ ಇಲ್ಲಿ. ಸೊ ಆ ಥರನೂ ಯೋಚನೆ ಮಾಡಬೇಕಾಗತ್ತೆ ನಾವು. 3, 4, 5, 6 ಆ ಥರನೂ ಕೂಡ. ಆ್ಯಂಡ್ ದೆನ್ ಒನ್ ಮೋರ್, ಇಲ್ಲಿ ನೋಡ್ಬೋದು ನೀವು ರಿಪೀಟೆಡ್ಲಿ ಯಾವುದೂ ಕೂಡ ನಮಗೆ ಬಂದಿಲ್ಲ. ರಿಪೀಟೆಡ್ಲಿ ಯಾವುದಾದ್ರು ಬಂದಿದೆಯಾ ಶೇಪ್ಸು? ನೋ, ಬಂದಿಲ್ಲ. ಸೊ ಹಾಗಾಗಿ ನಾವಿಲ್ಲಿ ಸ್ಕ್ವೇರ್ನ ತೊಗೊಳಕ್ಕಾಗಲ್ಲ, ಡಿ ಆಪ್ಷನ್ನ. ಬಿಕಾಸ್ ಆಲ್ರೆಡಿ ನಮಗೆ ಇಲ್ಲಿ ಕ್ವಶನ್ ಫಿಗರಲ್ಲಿ ನಂಬರ್ 2 ಅಲ್ಲಿ ಸ್ಕ್ವೇರ್ ಇದೆ, ಮತ್ತು ಸ್ಕ್ವೇರ್ ರಿಪೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಯು ಹ್ಯಾವ್ ಟು ಚೂಸ್ ಸಿ ಆ್ಯಸ್ ಅ ಆನ್ಸರ್. ಓಕೆ, ಸರ್ಕಲ್ ಬರುತ್ತೆ ಈಗ ಇಲ್ಲಿ. ಸೊ ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 7. ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಸಿಕ್ಸ್ತ್ ಸಿಗೆ, ಸಿಕ್ಸ್ತ್ ಯಾಕೆ ಸಿನ ಸೆಲೆಕ್ಟ್ ಮಾಡ್ಕೋತೀವಿ ಅಂದರೆ, ಆಲ್ ದ ಎಲಿಮೆಂಟ್ಸ್ ಇನ್ ದ ಫಿಗರ್ ಮೂವ್ ಟು ದ ಅಡ್ಜಸೆಂಟ್ ಕಾರ್ನರ್ ಆಫ್ ದ ಸ್ಕ್ವೇರ್ ಬೌಂಡ್ರಿ ಇನ್ ಅ ಕ್ಲಾಕ್ವೈಸ್ ಡೈರೆಕ್ಷನ್ ಇನ್ ಈಚ್ ಸ್ಟೆಪ್. The symbols other than the 2 parallel lines gets replaced by a new symbol in each step. ಹೌದಾ? ಒಂದು ಹೊಸ ಸಿಂಬಲ್ ಬರುತ್ತೆ, ರಿಪ್ಲೇಸ್ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 7 ನೋಡಿದಾಗ ವಾಟ್ ಈಸ್ ದ ಆನ್ಸರ್? ಮೇ ಬಿ ಇಷ್ಟೊತ್ತಿಗಾಗಲೇ ನಮ್ಮ ಮಕ್ಕಳಿಗೆ ಆನ್ಸರ್ ಸಿಕ್ಕಿರುತ್ತೆ ಅಂದ್ಕೊಳ್ತೀನಿ. ಸೊ ಲೈನ್ಸ್ಗಳು ಒಂದೊಂದೇ ಇನ್ನರ್ಸ್ ನಮಗೆ ಹೆಕ್ಸಗಾನ್ ಇದೆಯಲ್ಲ, ಹೆಕ್ಸಗಾನ್ದು ಒಂದೊಂದು ಲೈನು ಲೆಸ್ ಆಗ್ತಾ ಬರ್ತಾ ಇದೆ ಅಲ್ವಾ? ಸೊ ಅದೇ ಥರ ಔಟರ್ ಸೈಡ್ ಇರುವಂತಹ ಲೈನ್ಗಳು ಒಂದು ಲೈನು ಎಕ್ಸಸ್ ಆಗ್ತಾ ಬರ್ತಾ ಇದೆ. ಸೊ ಅಲ್ಲಿ ಕಡಿಮೆ ಆದರೆ ಇಲ್ಲಿ ಜಾಸ್ತಿ ಆಗ್ತಾ ಬರ್ತಾ ಇದೆ. ಸೊ ಆ ಥರ ತಗೊಂಡಾಗ ಆ್ಯಂಡ್ ಜೊತೆಗೆ ಇನ್ನರ್ ಒನ್ನು ಆ್ಯಂಟಿ ಕ್ಲಾಕ್ ವೈಸ್ ಕಡಿಮೆ ಆಗ್ತಾ ಬಂದರೆ ಔಟರ್ ಒನ್ನು ಕ್ಲಾಕ್ ವೈಸ್ ಜಾಸ್ತಿ ಆಗ್ತಾ ಬರ್ತಾ ಇದೆ. ಸೊ ಈಗ ನಾವು ಈ ಲೈನ್ನ ಲೆಸ್ ಮಾಡಬೇಕಾಗತ್ತೆ, ಇಲ್ಲಿಗೊಂದು ಲೈನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗತ್ತೆ. ಸೊ ಆ ಥರ ಇದ್ದಾಗ ನಮಗೆ 7th ಒನ್ ಯಾವುದು ಆನ್ಸರು? ಎಸ್, ಆಬ್ಸಲ್ಯೂಟ್ಲಿ ಸಿ ಇಸ್ ದ ಆನ್ಸರ್. ಗೊತ್ತಾಗಿದೆ ಅಂದ್ಕೊಳ್ತೀನಿ ಯಾಕೆ ಸಿ ಅಂತ. ಇನ್ ಈಚ್ ಸ್ಟೆಪ್ one side of the inner hexagon is lost, and this process goes on in an clockwise direction. Yes or no? Yes, no? So then, and one side is added to the outer figure to form a hexagon, and this process goes on in a clockwise direction. Got it? ಗೊತ್ತಾಗ್ತಿದೆಯಾ ಎಲ್ಲರಿಗೂ ಕೂಡ? So next question number 8. So question number 8, what is the answer? Have you observed the answer? Yes. Question number 8 B is the answer. Yake B? Why answer B is correct? Why not others? Yake ಬೇರೆವಲ್ಲ, ಇದೊಂದನ್ನು ಮಾತ್ರ ಯಾಕೆ ಚೂಸ್ ಮಾಡ್ತೀವಿ? Yes. B, in each step the arrow rotates 90 degree anti-clockwise. Arrow rotates 90 degree anti-clockwise. This I have to keep in mind. And the dot moves sequentially 1, 2, 3. Yes, no? ಅದು ಅದೇ ರೀತಿ ಮೂವ್ ಆಗ್ತಾ ಇದೆ 1, 2, 3 ಪ್ಲೇಸಸಲ್ಲಿ ಇನ್ ಆನ್ ಆ್ಯಂಟಿ-ಕ್ಲಾಕ್ವೈಸ್ ಡೈರೆಕ್ಷನ್, ವೇರ್ ಈಚ್ ಪ್ಲೇಸ್ ಈಸ್ ಈಕ್ವಲ್ ಟು ಹಾಫ್ ಅ ಸೈಡ್ ಆಫ್ ದ ಸ್ಕ್ವೇರ್ ಬೌಂಡ್ರಿ. ಸೊ ಅದು ಮೂವ್ ಆದಾಗ ಅದರ ಅರ್ಧ ಭಾಗದ ಸ್ಕ್ವೇರ್ ಬೌಂಡ್ರಿಯಲ್ಲಿ ಅದು ಮೂವ್ ಆಗ್ತಾ ಇದೆ. ಮೂವ್ ಆಗಬೇಕಾದ್ರೆ ಆ್ಯಂಟಿ ಕ್ಲಾಕ್ ವೈಸ್ ಮೂವ್ ಆಗ್ತಾ ಇದೆ, ಹೌದಾ?
ಸೊ ಯಾವುದು ಡಾಟ್. ಬಟ್ ನಿಮಗೆ ಇಲ್ಲಿ ಸಿಕ್ಕಿರುವಂತಹ ಡಾಟ್ ಆ್ಯಂಟಿ ಕ್ಲಾಕ್ ವೈಸ್ ಮೂವ್ ಆಗ್ತಾ ಇದೆ. ಎಸ್ನೋ ಆ್ಯಂಡ್ ದಿಸ್ ಒನ್ ಆ್ಯರೋ ಇಸ್ ದೇರ್ನು, ಅದು ಕೂಡ ಹೆಂಗೆ ಮೂವ್ ಆಗ್ತಾ ಇದೆ, ಆ್ಯಂಟಿ ಕ್ಲಾಕ್ ವೈಸೇ ಮೂವ್ ಆಗ್ತಾ ಇದೆ. ಹೌದಾ? ಸೊ ದ್ಯಾಟ್ ಆನ್ಸರ್ ಈಸ್ ಬಿ. ಬಿನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್, 9th one. What is the answer for 9th one? Yes. So 9th one answer. So here triangle, square, pentagon. Pentagon next ಏನು ತಗೊಬರುತ್ತೆ? ಎಸ್, ಹೆಕ್ಸಗಾನ್ ಶುಡ್ ಕಮ್. ಹೌದಲ್ಲ? ಹೆಕ್ಸಗಾನೇ ಬರಬೇಕು. ಸೊ ಹಾಗಾಗಿ ದ ಆಪ್ಷನ್ ಬಿ. ಆ್ಯಂಡ್ ಇಲ್ಲಿ ನೋಡಬಹುದು ನೀವು 1 2 3 4 ಇದೆ. ಆ್ಯಂಡ್ ಹಿಯರ್ 1 2 3 ಇದೆ. And here 1 2. So sequentially it is decreasing the number of shapes. So ಇಲ್ಲಿ 4 shapes ಇದ್ರೆ ಇಲ್ಲಿ 3 shapes, ಇಲ್ಲಿ 2 shapes, and ಇಲ್ಲಿ only 1 ಇರಬೇಕು. ಸೊ ಹಾಗಾಗಿ ಆನ್ಸರ್ is B. In each step all the similar figures are placed by new similar figure having more less number of side each. Yes, no? Also the number of similar figures reduces by 1 in each step. 1 in each step. Okay. So next look at the 10th one. Question number 10. So what is the answer? Yes. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ನೀವು, ಹೌದಾ, ಫಸ್ಟ್ ಒನ್ನಲ್ಲಿ ಶೇಪ್ಸ್ ಏನೂ ಚೇಂಜಸ್ ಇಲ್ಲ, ಶೇಪ್ಸ್ ಎಲ್ಲ ಸೇಮ್ ಇದೆ. ಆ್ಯಂಡ್ ಫಸ್ಟ್ ಒನ್ನಲ್ಲಿ ಮೀನ್ಸ್ ದಿಸ್ ಒನ್ ಯು ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ಅ ಫಸ್ಟ್ ಒನ್. ಸೊ ಇಲ್ಲಿ ಹಾಫ್ ಶೇಡೆಡ್ ಪಾರ್ಟ್ ಇದೆ. ಸೊ ಅದೇ ಥರ ಇದರಲ್ಲಿ ಹಾಫ್ ಶೇಡೆಡ್ ಪಾರ್ಟ್ ಇದೆ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಹಾಫ್ ಶೇಡೆಡ್ ಪಾರ್ಟ್ ಇದೆ. ಸೊ ಈಗ ಇದರಲ್ಲಿ ಹಾಫ್ ಶೇಡೆಡ್ ಪಾರ್ಟ್ ಇರುವಂತಹ ನೆಕ್ಸ್ಟ್ ಫಿಗರ್ ನಮಗೆ ಆನ್ಸರ್ ಆಗಿ ಬರಬೇಕು. ಸೊ ಆ ಥರ ತಗೊಂಡಾಗ ನಮಗೆ ಬಿ ಸಿ ಡಿ ಮೂರೂ ಕೂಡ ನಾವು ತಗೋಬೇಕಾಗತ್ತೆ. ಹೌದಾ? ಸೊ ಬಿಕಾಸ್ ಬಿ ಸಿ ಡಿ ಆಲ್ ಆರ್ ಶೇಡೆಡ್ ಹಾಫ್ ಆಫ್ ಅ ಸ್ಕ್ವೇರ್. ಸೊ ಆ ಥರ ತಗೊಂಡಾಗ ಇಲ್ಲಿ ಯಾವುದೇ ಚೇಂಜಸ್ ಇಲ್ಲ ನೋಡಿ. ಫಸ್ಟ್ ಒನ್ನಲ್ಲಿ ಏನಿದೆ ಅದೇ ಥರ ಇಲ್ಲೂ ಕೂಡ ಇದೆ. ಸೊ ಇಲ್ಲಿ ಏನಿದೆ ಅದೇ ಥರ ಇವೆರಡು ಕೂಡ ಇದೆ. ಸೊ ಏನಾದ್ರು ಚೇಂಜಸ್ ಆಗಿದೆಯಾ? ನೋ. ಸೊ ಇಲ್ಲೂ ಕೂಡ ನಮಗೆ ಆನ್ಸರ್ ಫಿಗರ್ಸಲ್ಲಿ ಅದೇ ರೀತಿ ಚೇಂಜಸ್ ಆಗದೇ ಇರುವಂಥದ್ದೇ ಬೇಕು. ಸೊ ಆಗದೇ ಇರೋದು ಅಂತ ನಾವು ತಗೊಂಡಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಬಿ ಸಿ ಮತ್ತು ಡಿ ಮೂರರಲ್ಲಿ ನಮಗೆ ಬಿ ಮತ್ತು ಸಿ ಮಾತ್ರ ಎರಡೂ ಕೂಡ ಚೇಂಜಸ್ ಆಗದಲ್ಲೇ ಇರುವಂಥದ್ದು. ಸೊ ಈಗ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಬ್ಸರ್ವ್ ಮಾಡಬೇಕಾಗತ್ತೆ? ಡಯಾಗ್ನಲಿ ಆಪೋಸಿಟ್ ಸೈಡ್ಸ್ ಇರುವಂತಹ ಶೇಪ್ಸ್ನ ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಇವೆರಡು ಕೂಡ ಲಿಂಕ್ ಆಗುತ್ತೆ. ಅಂದರೆ ಇದು ಕೂಡ ಅಪ್ಪರ್ ಪಾರ್ಟ್ ಶೇಡ್ ಆಗಿದ್ರೆ ಇದು ಡೌನ್ ಪಾರ್ಟ್ ಶೇಡ್ ಆಗಿದೆ, ಡಯಾಗ್ನಲಿ ಆಪೋಸಿಟ್ ಸೈಡ್ಸ್. ಅದೇ ಥರ ಇದು ಡಯಾಗ್ನಲಿ ಆಪೋಸಿಟ್ ಸೈಡ್ಸ್ ಅಂತ ನಾವು ತಗೊಂಡಾಗ ಸಿ ಹಿಯೋ, ಸೊ ಇಲ್ಲಿ ಸೈಡ್ ವೈಸ್ ಇರುವಂತಹ ಮೀನ್ಸ್ ದಿಸ್ ಸೈಡ್ ಇರುವಂತಹ ಪಾರ್ಟ್ ಶೇಡೆಡ್ ಆಗಿದ್ರೆ ಇಲ್ಲಿ ಹಾಫ್ ಆಫ್ ದ ಶೇಪ್ ಈ ಕಡೆ ಇರೋದು ಶೇಡ್ ಆಗಬೇಕಾಗತ್ತೆ. ಸೊ ಹಾಗಾಗಿ ದ ಆನ್ಸರ್ ಈಸ್ ಬಿ. ದ ಆನ್ಸರ್ ಈಸ್ ಬಿ. And the next question number 11. So question number 11, if you see that, what is the answer? Yes, ಎಲ್ಲದರಲ್ಲೂ ಸೇಮ್ ಇದೆ. ಇನ್ನರ್ ಪಾರ್ಟ್ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇಯರ್ ಟ್ರಯಾಂಗಲ್, ಸ್ಕ್ವೇರ್, ಪೆಂಟಗಾನ್ ನೆಕ್ಸ್ಟ್ ಯು ಹ್ಯಾವ್ ಟು ಗೆಟ್ ಹೆಕ್ಸಗಾನೇ ಇದೆ ಎಲ್ಲ ಕಡೆ. ಆ್ಯಂಡ್ ಔಟರ್ ಸೈಡ್ ಅಬ್ಸರ್ವ್ ಮಾಡಿದ್ರೆ ಏನೋ ಸಮಥಿಂಗ್ ಒಂದು ಲೈನ್ ಎಕ್ಸ್ಟ್ರಾ ಬಂದಿದೆ. ಸೊ ಇಲ್ಲಿ ನಮಗೆ ಔಟರ್ ಲೈನೇ ಇಲ್ಲ. ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಎಸ್ನೋ? ಸೊ ಈಗ ನೆಕ್ಸ್ಟ್ ಒನ್ನಲ್ಲಿ ಎಷ್ಟಿರಬೇಕು? 3 ಕಂಪ್ಲೀಟ್ ಆಗೋ ಒಂಥರ ಸ್ಕ್ವೇರ್ ಕಂಪ್ಲೀಟ್ ಆಗೋ ರೀತಿಯಲ್ಲಿ ಇರಬೇಕು. ಸೊ ನಮಗೆ ಆ ಥರ ಇರೋದ್ರಲ್ಲಿ ಬಿ ಒಂದೇ ಆನ್ಸರ್ ಸಿಗೋದು. ಎಸ್ನೋ? ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 12. ಕ್ವಶನ್ ನಂಬರ್ 12ಗೆ ವಾಟ್ ಇಸ್ ದ ಆನ್ಸರ್? ಸೊ ಕ್ವಶನ್ ನಂಬರ್ 11 ಗೊತ್ತಾಯ್ತಲ್ವಾ? 10 and 11. The number of sides in the main element increases by 1 in each step. A new straight line is added outside the main element every time in order to form a square. ಹೌದಾ? ಸೊ ಸ್ಕ್ವೇರ್ನ ಫಾರ್ಮ್ ಮಾಡೋದಕ್ಕೆ ಅಲ್ಲಿ ಎಕ್ಸಸ್ ಆಗ್ತಾ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 12. What is the answer? ಸಿಕ್ತಾ? ಎಸ್. The answer is A. ಯಾಕೆ A? So reason. The 4 parts come close to the center sequentially. In a clockwise manner, yes, no? To form a combined figure at the center.
ಸೊ ಇಲ್ಲಿ 4 ಫಿಗರ್ಸ್ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಈ 4 ಫಿಗರ್ಸ್ ಏನಾಗಿದೆ, ಫಸ್ಟು ಈ ಫಿಗರ್ ಇಲ್ಲಿಗೆ ಬಂದಿದೆ, ನೆಕ್ಸ್ಟ್ ಒನ್ ಇಲ್ಲಿದು ಸೆಕೆಂಡ್ ಒನ್ ಬಂದಿದೆ. ಅದಾದಮೇಲೆ ನಮಗೆ ಯಾವುದು ಬರುತ್ತೆ, ಎಸ್ ಥರ್ಡ್ ಒನ್ ಫಿಗರ್ ಬರಬೇಕು. ಸೊ ಇದು ಮೇಲ್ಗಡೆ ಬರಬೇಕಾಗತ್ತೆ. ಸೊ ಇಲ್ಲಿ ಕಂಪ್ಲೀಟ್ ಮಾಡಿರೋದನ್ನ ನೀವು ನೋಡ್ಬೋದು. 1 ದೆನ್ 2 ಎರಡು ಕ್ಲೋಸ್ಡ್ ಫಿಗರ್ ಆಗಿದೆ, ದೆನ್ 3 ಬರಬೇಕು. ಸೊ ಇದು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ಇದೇ ಬರಬೇಕು, ನಾಟ್ ದಿಸ್. ಓಕೆ, ಸೊ ಅದು ಹೋಗಿ ಅಲ್ಲಿ ಜಾಯಿನ್ ಆಗಿ ಕ್ಲೋಸ್ ಫಿಗರ್ ಆಗಿ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ ದ ಆನ್ಸರ್ ಈಸ್ ಎ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 13. ನೋಡೋ ತಕ್ಷಣ ಇದು ಕನ್ಫ್ಯೂಷನ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಇದು ಸೇಮ್ ಸೀಕ್ವೆನ್ಸಲ್ಲಿ ಬಂದು ಹತ್ರ ಸೇರ್ಕೊಳ್ತಾ ಇದ್ದಾವೆ, ಹೌದಾ? ಎರಡು ಮೂವ್ ಆಗಿ ಮಧ್ಯಕ್ಕೆ ಮಿಡಲಲ್ಲಿ ಬಂದು ಸೇರ್ಕೊಳ್ತಾ ಇದ್ದಾವೆ. ಮಿಡಲಲ್ಲಿ ಬಂದು ಸೇರ್ಕೊಳ್ಬೇಕಾದ್ರೆ ಒಂದು ಚೇಂಜಸ್ ಆಗಿದೆ, ಅದನ್ನು ಅಬ್ಸರ್ವ್ ಮಾಡಿದ್ರಾ? ದಟ್ ಆಲ್ಸೋ ಯು ಹ್ಯಾವ್ ಟು ಅಬ್ಸರ್ವ್. ಸೊ ಏನಪ್ಪ ಅದು? ಸಿ, ಇದು ಶೇಡೆಡ್ ಪಾರ್ಟ್, ಹೌದಾ? ಸೊ ಇದು ಬಂದು ನೆಕ್ಸ್ಟ್ ಫಿಗರಲ್ಲಿ ಇಲ್ಲಿದೆ, ಎಸ್ ಆರ್ ನಾಟ್, ಹೌದಾ? ಬಟ್ ಇಲ್ಲಿ ಏನಾಗಿದೆ, ಶೇಡೆಡ್ ಪಾರ್ಟ್ ಡೌನ್ ಆಗಿದೆ, ಅಪ್ ಆ್ಯಂಡ್ ಡೌನ್ ಚೇಂಜ್ ಆಗಿದೆ. ಸೊ ಅಂದರೆ ಮಧ್ಯಕ್ಕೆ ಬರಬೇಕಾದ್ರೆ ಅವು ಶೇಡೆಡ್ ಪಾರ್ಟು ಆಪೋಸಿಟ್ ಸೈಡ್ಗೆ ಬರುತ್ತೆ ಅನ್ನೋದನ್ನು ನೀವು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಅದನ್ನು ಕೂಡ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು. ನೋಡಿ, ಅಬ್ಸರ್ವೇಷನ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಒನ್, ಇದು ಹಾಫ್ ಪಾರ್ಟ್, ಇದು ಕೂಡ ಉಲ್ಟಾ ತಿರ್ಕೊಂಡಿದೆ, ಹೌದಾ? ಉಲ್ಟಾ ತಿರುಗುವಾಗ ಇಲ್ಲೊಂದು ಚೇಂಜಸ್ ಅಗೇನ್ ಕೂಡ. ಫಸ್ಟ್ ಒನ್ ಇತ್ತಲ್ಲ, ಅದು ಉಲ್ಟಾ ಆಗಿದೆ. ಓಕೆ, ಅಂದರೆ ಒಂದು ಬಂದು ಸೇರ್ಕೊಳ್ಬೇಕಾದ್ರೆ ಮತ್ತೆ ಪಕ್ಕದಲ್ಲಿರೋದು ಉಲ್ಟಾ ಆಗಬೇಕು. ಅದು ನಿಮಗೆ ಗೊತ್ತಾಗಬೇಕು ಯಾವ ರೀತಿ ಆಗ್ತಾ ಇದೆ ಅನ್ನೋದು. ಸೊ ಈಗ ನಮಗೆ ಆನ್ಸರ್ ಏನಾಗುತ್ತೆ? ಎಸ್, ಆನ್ಸರ್ ಈಸ್ ಎ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಈ ಶೇಡೆಡ್ ಪಾರ್ಟ್, ಈ ಫಸ್ಟ್ ಒನ್ ತಗೊಳ್ಳೋಣ. ಸೊ ಈ ಪಾರ್ಟ್ನ ತಗೊಳ್ಳೋಣ ನಾವು. ಹಿಂಗೆ ತಗೊಂಡಾಗ ಸೊ ಇದು ಉಲ್ಟಾ ಆಗಬೇಕು, ಆಗಿದೆಯಾ? ಸೊ ನೆಕ್ಸ್ಟ್ ಇದು ಕೂಡ ಉಲ್ಟಾ ಆಗಬೇಕು, ಆಗಿದೆಯಾ? ಸೊ ಇದು ಕೂಡ ಉಲ್ಟಾ ಆಗಿ ಇಲ್ಲಿಗೆ ಬಂದು ಸೇರ್ಕೋಬೇಕು, ಆಗಿದೆಯಾ? ಎಸ್, ನೋ? ಸೊ ಇದೇನೋ ಚೇಂಜಸ್ ಆಗಬಾರ್ದು, ಬಿಕಾಸ್ ನಮಗೆ ಈಗ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಥರ್ಡ್ ಒನ್ ಹೋಗಿ ಮಿಡಲಲ್ಲಿ ಕೂತ್ಕೊಳ್ತಾ ಇದೆ. ನೆಕ್ಸ್ಟ್ ಏನಾದ್ರು 5th ಕ್ವಶನ್ ಸೀರೀಸ್ ಇದ್ದಿದ್ರೆ ನಮಗೆ ಈ ಒಂದು ಓವಲ್ ಶೇಪು ಕೂಡ ಮಧ್ಯೆ ಹೋಗ್ತಿತ್ತು, ಆದರೆ ಶೇಡೆಡ್ ಪಾರ್ಟ್ ಉಲ್ಟಾ ಆಗ್ತಾ ಇತ್ತು, ಹೌದಾ? ಹಾಗಾಗಿ ದ ಆನ್ಸರ್ ಈಸ್ ಎ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 14. ಕ್ವಶನ್ ನಂಬರ್ 14ಅಲ್ಲಿ ನಿಮಗೆ ಇದು ನೋಡಿದ್ರೆ ಒಂದು ಗೇಮ್ ನೆನಪಾಗಬಹುದು ಅಂದ್ಕೊಳ್ತೀನಿ, ಆಡಿದರೆ. ಸ್ನೇಕಿಂದು ಅಲ್ವಾ? ಅದು ಸ್ನೇಕ್ ಹೋಗಿ ಅಲ್ಲಿರೋ ಫುಡ್ನ ತಿನ್ಕೊಳ್ತಾ ಇದ್ರೆ ಇಟ್ ಗ್ರೋಸ್ ಅಲ್ಲ, ಬೆಳೀತಾ ಹೋಗುತ್ತೆ. ಸೊ ಅದೊಂದು ನೆನಪಾಗ್ಬೋದು. ಅದಕ್ಕಿಂತ ಮುಂಚೆ ಒಂದ್ಸತಿ 13th ಒನ್ ಇಂಗ್ಲೀಷಲ್ಲಿ ನೋಡೋಣ ಏನು ರೀಸನ್ ಅಂತ ಹೇಳಿ. ದ 4 ಎಲಿಮೆಂಟ್ಸ್ ಕಮ್ ಕ್ಲೋಸ್ ಟು ದ ಸೆಂಟರ್ ಸೀಕ್ವೆನ್ಷಿಯಲಿ, ಹೌದಾ? ಇನ್ ಅ ಕ್ಲಾಕ್ ವೈಸ್ ಮ್ಯಾನರ್. ಆಲ್ಸೋ ಆಲ್ ದ ಎಲಿಮೆಂಟ್ಸ್ ಗೆಟ್ ಇನ್ವರ್ಟೆಡ್ ಎವ್ರಿ ಟೈಮ್. ಸೊ ಅದು ಉಲ್ಟಾ ಆಗ್ತಾ ಇದೆ ಅನ್ನೋದು ಯಾವಾಗಲೂ ನಾವು ತಿಳ್ಕೊಬೇಕಾಗತ್ತೆ. ಅಷ್ಟು ಅಬ್ಸರ್ವೇಷನ್ ಇರಬೇಕು ಹಾಗಾದರೆ. ಓಕೆ, ಸೊ ನೆಕ್ಸ್ಟು 14th ಒನ್. 14th ಕ್ವಶನ್ ನೋಡೋದಾದರೆ, ವಾಟ್ ಇಸ್ ದ ಆನ್ಸರ್? ಸ್ನೇಕ್ ನೆನಪರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಲ್ವಾ? ಸೊ ಇಲ್ಲಿ ಬರಬೇಕಾದ್ರೂ ಕೂಡ ಏನಾಗ್ತಿದೆ, ಈ ಸ್ಕ್ವೇರ್ ಎಲಿಮೆಂಟ್ ಇದೆಯಲ್ಲ, ಆ ಸ್ಕ್ವೇರು ಉಲ್ಟಾ ಆಗ್ತಾ ಇದೆ, ಮೀನ್ಸ್ ದಿಸ್ ಸೈಡ್ ದಟ್ ಸೈಡ್ ಅನ್ನೋ ರೀತಿಲಿ ಶಿಫ್ಟ್ ಆಗ್ತಾ ಇದೆ. ಸೊ ಆ ಥರ ತಗೊಂಡಾಗ ಈ ಸ್ಕ್ವೇರ್ ಇವಾಗ ಇಲ್ಲಿರೋದು ನೆಕ್ಸ್ಟ್ ಕೆಳಗಡೆ ಬರಬೇಕಾಗತ್ತೆ. ಸೊ ಆ ಥರ ನಾವು ನೋಡಿದ್ರೆ ಇಲ್ಲಿ ನಮಗೆ ಕೆಳಗಡೆ ಬಂದಿರೋದ್ರಲ್ಲಿ ಎ ಒಂದು ಆಪ್ಷನ್ ಬಿಟ್ಟು ಬಿ, ಸಿ, ಡಿ 3 ಕೂಡ ಆಪ್ಷನ್ಸ್ ಅದೇ ಇದೆ. ಬಟ್ 3 ಆಪ್ಷನಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನು, ಅಲ್ಲಿ ಲೈನ್ ಅಪ್ ಒಂದೊಂದು ಇನ್ಕ್ರೀಸ್ ಆಗ್ತಾ ಇದೆಲ್ಲ, ಇನ್ಕ್ರೀಸ್ ಆಗಬೇಕಾದ್ರೆ ಅದು ಇಲ್ಲೂ ಕೂಡ ಇನ್ನೊಂದು ಇನ್ಕ್ರೀಸ್ ಆಗಬೇಕಲ್ವಾ, ಹೌದಲ್ವಾ? ಸೊ ಆ ಥರ ತಗೊಂಡಾಗ ವಾಟ್ ಇಸ್ ದ ಆನ್ಸರ್? ಎಸ್, ಆನ್ಸರ್ ಈಸ್ ಆನ್ಸರ್ ಈಸ್ ಬಿ. ಇನ್ ಈಚ್ ಸ್ಟೆಪ್ ದ ಫಿಗರ್ ಗೆಟ್ಸ್ ಇನ್ವರ್ಟೆಡ್. ಸೊ ಫಿಗರ್ ಏನಾಗ್ತಾ ಇದೆ, ಇನ್ವರ್ಟ್, ಉಲ್ಟಾ ತಿರುಕೊಳ್ತಾ ಇದೆ. ಆ್ಯಂಡ್ ಅ ಲೈನ್ ಸೆಗ್ಮೆಂಟ್ ಗೆಟ್ಸ್ ಅಟ್ಯಾಚ್ ಟು ಇಟ್ಸ್ ರೈಟ್ ಹ್ಯಾಂಡ್. ಸೊ ಅದರ ರೈಟ್ ಹ್ಯಾಂಡಿಗೆ ಇನ್ನೊಂದು, ಮೀನ್ಸ್ ರೈಟ್ ಲೆಫ್ಟ್ ನಿಮಗೆ ಗೊತ್ತಾಗ್ತದೆ ಅಲ್ಲ, ಇನ್ನೊಂದು ಲೈನು ಎಕ್ಸ್ಟೆಂಡ್ ಆಗಬೇಕು, ಬಟ್ ಅದ್ರ ಜೊತೆಗೆ ಅದು ಇನ್ವರ್ಟ್ ಆಗಬೇಕು. ಸೊ ಹಾಗಾಗಿ ದ ಆನ್ಸರ್ ಈಸ್ ಬಿ. 14th ಒನ್ ಬಿ. ಕ್ವಶನ್ ನಂಬರ್ 15. So question number 15, have you observed question number 15? Yes. What is the answer? Yes, D is the answer. D is the answer. Why D is the answer? In one step, the positive means, or else you can say addition sign. Yes, no?
in one step, the addition sign moves one place in anti-clockwise direction, and in the next step this one yes ಹೇಳಿ ಒಂದು ನಿಮಗೆ ಒಂದು ಮಾರ್ಕ್ ಬಂದಿದೆ ಅಲ್ಲ, ಸೊ ದಟ್ ಸೈನ್ ಮೂವ್ಸ್ ಒನ್ ಪ್ಲೇಸ್ ಇನ್ ಅನ್ ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್. ಸೊ ಈ ಎರಡು ಕೂಡ ನಮಗಿಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಆ್ಯಂಟಿ ಕ್ಲಾಕ್ವೈಸ್ ಆಗೇನೆ ಅದು ಮೂವ್ ಆಗ್ತಾ ಇದೆ, ಒಂದೊಂದು ಸ್ಟೆಪ್ ಒಂದೊಂದು ಮೂವ್ ಆಗ್ತಾ ಇದೆ. ಸೊ ಅದನ್ನು ಅಬ್ಸರ್ವ್ ಮಾಡ್ಬೇಕು ನಾವಿಲ್ಲಿ. ಸೊ ಪ್ಲಸ್ಸು ನೆಕ್ಸ್ಟಿಗೆ ಇಲ್ಲಿಗೆ ಹೋಗಿದೆ, ನೆಕ್ಸ್ಟು ಎಸ್ ಅನ್ನೋದು ಇಲ್ಲಿಗೆ ಬಂದಿದೆ, ಹೌದಾ? ಸೊ ಅದಾದಮೇಲೆ ನಮಗೀಗ ಯಾವ್ದು ಮೂವ್ ಆಗಬೇಕು? ಫಸ್ಟು ಪ್ಲಸ್ ಆಯಿತು, ಆಮೇಲೆ ಎಸ್ ಆಯಿತು. ಸೊ ನೆಕ್ಸ್ಟ್ ಇವಾಗ ಮತ್ತೆ ಪ್ಲಸ್ ಬರಬೇಕು. ಸೊ ಪ್ಲಸ್ ಮೂವ್ ಆಗೋದಾದರೆ ಈ ಪ್ಲಸ್ ಎಲ್ಲಿಗೆ ಹೋಗುತ್ತೆ? ಇಟ್ ವಿಲ್ ಕಮ್ ಹಿಯೋ. ಬಟ್ ಅದು ಮೂವ್ ಆಗಬೇಕಾದ್ರೆ ಈ ಎಸ್ ಏನು ಚೇಂಜ್ ಆಗೋದಿಲ್ಲ. ಓಕೆ, ಸೊ ಅದು ಅಲ್ಲೇ ಇರುತ್ತೆ. ಸೊ ಹಾಗಾಗಿ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 16. ವಾಟ್ಸ್ ದ ಆನ್ಸರ್? Yes, the answer is A. Why the answer is A? Yes, so here you can observe the half shaded circle rotate 180 degrees. So ಎಷ್ಟು ಡಿಗ್ರಿ ಅದು ರೊಟೇಟ್ ಆಗ್ತಾ ಇದೆ? 180 ಡಿಗ್ರಿ ರೊಟೇಟ್ ಆಗ್ತಾ ಇದೆ. And moves to the adjacent corner of the square boundary in a clockwise direction in each step. The number of line segment increases by 1 and all these line segments move to the adjacent side of the square boundary in a clockwise direction. ಹೌದಾ? ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಶೇಡೆಡ್ ಪಾರ್ಟ್ ಇದೆಯಲ್ಲ ಸರ್ಕಲ್ಲು, ಈ ಸರ್ಕಲ್ ಬಂದು ನೆಕ್ಸ್ಟ್ ಫಿಗರಲ್ಲಿ ಇಲ್ಲಿದೆ, ಅದ್ರ ನೆಕ್ಸ್ಟ್ ಫಿಗರಲ್ಲಿ ಇಲ್ಲಿದೆ. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು? ಎಸ್, ಆಬ್ಸಲ್ಯೂಟ್ಲಿ ಈ ಕಾರ್ನರ್ಗೆ ಹೋಗ್ಬೇಕು, ಅಡ್ಜಸೆಂಟ್ ಕಾರ್ನರ್ಗೆ. ಸೊ ಅದ್ರ ಜೊತೆಗೆ ಅಡ್ಜಸೆಂಟ್ ಕಾರ್ನರ್ ಹೋಗೋ ಜೊತೆಗೆ ಆ ಒಂದು ಶೇಡೆಡ್ ಪಾರ್ಟ್ ಇದೆಯಲ್ಲ ಅದು 180 ಡಿಗ್ರಿ ಆಗ್ತಾ ಇದೆ. ಮೀನ್ಸ್ ಒಂದ್ಸತಿ ಇಲ್ಲಿದೆ, ನೆಕ್ಸ್ಟ್ ಶೇಡೆಡ್ ಪಾರ್ಟ್ ಈ ಅಪ್ಪರ್ ಸೈಡ್ ಬರುತ್ತೆ, ನೆಕ್ಸ್ಟ್ ಅಗೇನ್ ಡೌನ್ ಪಾರ್ಟ್, ನೆಕ್ಸ್ಟ್ ಅಗೇನ್ ಅಪ್ಪರ್ ಪಾರ್ಟ್ ಬರಬೇಕು. ಸೊ ಆ ಥರ ತಗೊಂಡಾಗ ಎ ಮತ್ತು ಡಿ ಎರಡು ಕೂಡ ತಗೊಳ್ಬಹುದು ನಾವು. ಬಟ್ ಲುಕ್ ಅಟ್ ದ ಸ್ಟ್ರೈಟ್ ಪ್ಯಾರಲಲ್ ಲೈನ್ಸ್ನು. ಸೊ ಅಲ್ಲಿ ಸ್ಟ್ರೈಟ್ ಪ್ಯಾರಲಲ್ ಲೈನ್ಸ್ ಅಬ್ಸರ್ವ್ ಮಾಡಿದ್ರೆ, ಎಸ್ ಅಬ್ಸರ್ವ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು, ಫಸ್ಟ್ ವಿ ಹ್ಯಾವ್ ಒಂದೇ ಒಂದಿದೆ, ಇಲ್ಲಿ ಎರಡಿದೆ. ಸೊ ದೆನ್ 3, ಹೌದಾ? ಇಟ್ ಬಿಕಮ್ಸ್ 3. ನೆಕ್ಸ್ಟ್ ಎಸ್ ಇಟ್ ಮಸ್ಟ್ ಬಿ 4. 1 2 3 ಆ್ಯಂಡ್ ದೆನ್ ಇಟ್ ಈಸ್ 4. ಸೊ 4 ಅನ್ನೋದು ಎಷ್ಟಾಗಿದೆ? ಸೊ ಇಲ್ಲಿ 4 ಆಗುತ್ತೆ, ಈ ಸೈಡ್ ಬರಬೇಕಾಗತ್ತೆ. ದಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಯಾವ ಡೈರೆಕ್ಷನ್ನು, ಯಾವ ಸೈಡು, ಕ್ಲಾಕ್ ವೈಸಾ, ಆ್ಯಂಟಿ ಕ್ಲಾಕ್ ವೈಸಾ, ಶೇಡೆಡ್ ಪಾರ್ಟ್ ಉಲ್ಟಾ ಆಗಿದೆಯಾ, ಸೇಮ್ ಇದೆಯಾ, ಇಷ್ಟೆಲ್ಲ ಅಬ್ಸರ್ವ್ ಮಾಡ್ತಾನೇ ಇರಬೇಕು ನೀವು. ಯಾವುದೇ ಒಂದು ಫಿಗರ್ಗೂ ಇನ್ನೊಂದು ಫಿಗರ್ಗೂ ಏನು ಡಿಫ್ರೆನ್ಸು, ಎಷ್ಟು ದೂರ ಮೂವ್ ಆಗಿದೆ, ಯಾವ ಕಾರ್ನರಿಗೆ ಮೂವ್ ಆಗಿದೆ, ಎಷ್ಟು ಸೆಂಟರ್ಗೆ ಮೂವ್ ಆಗಿದೆ, ಇವೆಲ್ಲನೂ ಕೂಡ ಅಬ್ಸರ್ವ್ ಮಾಡಬೇಕಾಗತ್ತೆ. ಇಷ್ಟೆಲ್ಲ ಅಬ್ಸರ್ವ್ ಮಾಡಿ ಯು ಹ್ಯಾವ್ ಟು ಗಿವ್ ದ ಆನ್ಸರ್. ಸೊ 16th one, answer is A. Answer is A. So next 17th one. What is the answer for 17th one? ಸೊ ಇಲ್ಲೆಲ್ಲ ನಿಮಗೆ ಅದೇ ಥರ ಕ್ವಶನ್ಸ್ ಸಿಗ್ತಾ ಇದೆ, ಮೂವ್ ಆಗ್ತಾ ಇರೋದು ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ 1 2 3 ಸ್ಟೆಪ್ಸ್ ಆ ಥರನೇ ಸಿಗ್ತಾ ಇದೆ. ಆ್ಯಂಡ್ 17th one ಆಲ್ಸೋ ದ ಸೇಮ್ ಒನ್. ಓಕೆ, ದ ಸ್ಟಾರ್ ಮೂವ್ಸ್ sequentially 1 2 3 4 like that steps in an anti-clockwise direction, and the dot moves sequentially 1 2 3 4 steps in an clockwise direction. Each step is equal to half of a side of the square boundary. ಸೊ ಸ್ಕ್ವೇರ್ ಬೌಂಡ್ರಿಯ ಹಾಫ್ ಆಫ್ ಅ ಬೌಂಡ್ರಿಗೆ ಅದು ಮೂವ್ ಆಗ್ತಾ ಇದೆ. ಸೊ ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ದ ಆನ್ಸರ್ ಈಸ್ ಡಿ. ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿಂದ ಈಗ ಸ್ಟೆಪ್ಸ್ ಅಂತ ಕೌಂಟ್ ಮಾಡಿದ್ರೆ 1 2 3 4 5 6 7 ಈ ಥರ ಕೌಂಟ್ ಮಾಡ್ಕೊಂಡು ಹೋಗ್ಬೋದು, 8 ಅಂತರ. ಸೊ ಈ ಥರ ಕೌಂಟ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟು ಇಲ್ಲಿದೆ ಸರ್ಕಲ್, ನೆಕ್ಸ್ಟ್ ಇಲ್ಲಿಗೆ ಬಂದಿದೆ, ನೆಕ್ಸ್ಟ್ ಇನ್ನೊಂದು ಡಾಟ್ ಬಿಟ್ಟು ಇಲ್ಲಿಗೆ ಬಂದಿದೆ. ಸೊ ಹಾಗಾಗಿ ನೆಕ್ಸ್ಟು 2 ಡಾಟ್ ಬಿಟ್ಟು ಅದು ಎರಡು ಇಟ್ ಹ್ಯಾಸ್ ಟು ಕಮ್ ಇಲ್ಲಿಗೆ ಬರಬೇಕು. ಸೊ ಅಲ್ಲಿಗೆ ಬರೋದ್ರಲ್ಲಿ ವಿ ಹ್ಯಾವ್ ಓನ್ಲಿ ಬಿ ಆ್ಯಂಡ್ ಡಿ ಎರಡೇ ಸಿಗೋದು ನಮಗೆ, ಬಿ ಮತ್ತು ಡಿ. ಸೊ ನಾವೀಗ ನೆಕ್ಸ್ಟ್ ನೋಡಬೇಕಾಗಿರೋದೇನು? ಸ್ಟಾರ್. ಸ್ಟಾರ್ ಅಂತ ಹೇಳ್ಬೋದಾ ನೀವು? ಎಸ್, ಸ್ಟಾರ್. ಈ ಸ್ಟಾರ್ ಏನಾಗಿದೆ, ಫಸ್ಟು ಇಲ್ಲಿದೆ ಮಿಡಲಲ್ಲಿ, ನೆಕ್ಸ್ಟು ಇಲ್ಲಿ ಮೂವ್ ಆಗಿದೆ, ನೆಕ್ಸ್ಟ್ ಒಂದು ಡಾಟ್ ಬಿಟ್ಟು ಈ ಕಾರ್ನರ್ಗೆ ಮೂವ್ ಆಗಿದೆ,
ಸೊ ನೆಕ್ಸ್ಟ್ ಏನು ಮಾಡಬೇಕದು, ಸೊ ಅಲ್ಲೂ ಕೂಡ 2 ಸ್ಟೆಪ್ನ ಬಿಟ್ಟು 3ನೇ ಸ್ಟೆಪ್ಪಿಗೆ ಬಂದು ಕೂತ್ಕೋಬೇಕಾಗತ್ತೆ. ದಟ್ ಈಸ್ ಎಸ್. ಹೌದಾ? ಸೊ ಆನ್ಸರ್ ಇಸ್ 17th ಒನ್ ಡಿ. Question number 18. So what is the answer here? 18th one? Yes. C is the answer. Why C is the answer? Because see, it has turned 90 degree. ಹೌದಾ? 90 ಡಿಗ್ರಿಯಲ್ಲಿ ಅದು ಏನಾಗ್ತಾ ಇದೆ, ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಟ್ ಆಗ್ತಾ ಇದೆ. ಎಸ್ ನೋ, ದ ಫಿಗರ್ ರೊಟೇಟ್ಸ್ 90 ಡಿಗ್ರಿ ಕ್ಲಾಕ್ ವೈಸ್ ಇನ್ ಈಚ್ ಸ್ಟೆಪ್. ಫಸ್ಟು ಇದು ಸುಮ್ಮನೆ ಕನ್ಸಿಡರ್ ಮಾಡೋಣ, ಈ ಕಡೆ ಸೈಡ್ನ ಕನ್ಸಿಡರ್ ಮಾಡೋಣ. ನೆಕ್ಸ್ಟು ಆ ಒಂದು ಸೈಡು ಈ ಸೈಡ್ ಬಂದಿದೆ, ಅದಾದಮೇಲೆ ದಿಸ್ ಸೈಡ್, ಅದಾದಮೇಲೆ ಯಾವ ಕಡೆ ಸೈಡ್ ಬರಬೇಕು, ದಿಸ್ ಸೈಡ್ ಹ್ಯಾಸ್ ಟು ಕಮ್. ಸೊ ದಟ್ ಆನ್ಸರ್ ಇಸ್ ಸಿ. ನೆಕ್ಸ್ಟ್ ಕ್ವಶನ್ 19th, question number 19th. So in question figures, in all question figures it is having circle, so fourth one should also get circle, and first one it is not having one arrow, but here one, second one is there, third one 2 is there, and fourth one 3 must we have ಅಲ್ಲ, 3 must we have. ನಾವು ಇರಲೇಬೇಕಾಗತ್ತೆ 3 ಆ್ಯರೋಸ್ಗಳು. ಸೊ ಇಲ್ಲಿ ಆ್ಯರೋಸ್ನ ಅಬ್ಸರ್ವ್ ಮಾಡಿದಾಗ ಒಂದು ಔಟರ್ ಸೈಡ್ ದೆನ್ ಇನ್ನರ್ ಸೈಡ್, ಸೊ ದೆನ್ ಶುಡ್ ಕಮ್ ಔಟರ್ ಸೈಡ್ ಅಲ್ವಾ, ಔಟರ್ ಸೈಡ್ ಬರಬೇಕಾಗತ್ತೆ. ಸೊ ಹಾಗಾಗಿ ನಮಗೆ ಔಟರ್ ಸೈಡ್ ಬಂದಿರೋದ್ರಲ್ಲಿ ಸಿ ಮತ್ತು ಡಿ ಎರಡೇ ಆಪ್ಷನ್ ಇರೋದು. 19th ಒನ್ಗೆ ಸಿ ಮತ್ತು ಡಿ. ಸೊ ಸಿ ಮತ್ತು ಡಿ ಅಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಆ್ಯರೋ, ಈ ಆ್ಯರೋ ಇದೆಯಲ್ಲ, ದಿಸ್ ಇಸ್ ನಾಟ್ ಕರೆಕ್ಟ್. ಹೌದಾ? ಸೊ ಹಾಗಾಗಿ ಡಿ ಇಸ್ ದ ಆನ್ಸರ್. Okay, 19th one, D is the answer. In each step, an arrow is added in an anti-clockwise direction to the figure. These arrows are added once pointing towards the center and next time pointing away from the center of the circle. So got it now? So like that, so answer is D. So next question number 20. So question number 20 ಅಲ್ಲಿ what is the answer? So here you can observe the question. So ನಮಗೆ ಇಲ್ಲಿರೋ ಕ್ವಶನ್ ಅಲ್ಲಿ we cannot see any changes in minutes hand. ಸೊ 12 ಅಲ್ಲಿ ಇದೆ ಅದು, 12 ಅಲ್ಲಿ ಯಾವುದೇ ಚೇಂಜಸ್ ನಮಗೆ ಕಾಣಿಸ್ತಾ ಇಲ್ಲ. ಬಟ್ ವಾಟ್ ಅಬೌಟ್ ದ ಹವರ್ ಹ್ಯಾಂಡ್? ಹವರ್ ಹ್ಯಾಂಡ್ನ ನೋಡಿದ್ರೆ ಫಸ್ಟ್ ಈಸ್ 3, ದೆನ್ ಇಟ್ಸ್ ವಿತ್ 4, ದೆನ್ ಇಟ್ ಇಸ್ ವಿತ್ 5, ದೆನ್ ಇಟ್ ಶುಡ್ ಬಿ ವಿತ್ 6. ಇಟ್ ಶುಡ್ ಬಿ ವಿತ್ 6. ಸೊ 6 ತೊಗೊಂಡಾಗ ವಿ ವಿಲ್ ಗೆಟ್ ದ ಆನ್ಸರ್ ಲೈಕ್ ಬಿ ಆ್ಯಂಡ್ ಸಿ ಎರಡೂ ಇದೆ ಇಲ್ಲಿ. ಸೊ ಬಿ ಆ್ಯಂಡ್ ಸಿ ಅಲ್ಲಿ ನಾವು ವಿಚ್ ಒನ್ ಹ್ಯಾವ್ ಟು ಸೆಲೆಕ್ಟ್? ಸಿ ವಿ ಹ್ಯಾವ್ ಟು ಸೆಲೆಕ್ಟ್, ಬಿಕಾಸ್ ಬಿ ಅಲ್ಲಿ ಏನಾಗಿದೆ, ಇನ್ನರ್ ಸೈಡು ಹವರ್ಸಿಗೆ ಈ ಥರ ಮಾರ್ಕ್ ಮಾಡಿರೋದಿದೆ, ಬಟ್ ಇಲ್ಲೆಲ್ಲೂ ಕೂಡ ಆ ಥರ ಮಾರ್ಕ್ ಮಾಡಿರೋದಿಲ್ಲ. ಸೊ ಹಾಗಾಗಿ ಸಿ ಇಸ್ ದ ಆನ್ಸರ್. ದ ಹ್ಯಾಂಡ್ಸ್ ಆಫ್ ದ ಕ್ಲಾಕ್ ಶೋ ದ ಟೈಮಿಂಗ್ ಲೈಕ್ 3, 4, 5, 6 and so on. Like this it is showing the time. So that answer is C. Next question number 21. Question number 21, you can see the answer. What is the answer for 21? Yes, it is C. ಯಾಕೆ ಸಿ? ಯಾಕೆ ಏನು ಬೇರೆ ಯಾವುದನ್ನು ನಾವು ತಗೊಳ್ಳೋದಿಲ್ಲ? ಸಿ ಆನ್ಸರ್ ಯಾಕಿದೆ ಇದರಲ್ಲಿ? ಎಸ್. ವೈ? ಬಿಕಾಸ್ the figure rotates 45 degree anti-clockwise in each step. Okay, it rotates in anti-clockwise in each step. Also, the two semicircles interchange their sizes in each step. So they will interchange their sizes in each step. Like no, larger one becomes smaller and the smaller one gets enlarged. ಸೊ ಈ ಥರ ನಾವು ತಗೊಂಡಾಗ ಇಲ್ಲಿ ಏನಾಗಿದೆ, ಮೀನ್ಸ್ ಉಲ್ಟಾ ಶೇಡ್ ಆಗಿದೆ ಅನ್ಬೋದು. ಒಂದು ಸ್ಮಾಲರ್ ಪಾರ್ಟ್ ಶೇಡ್ ಆದರೆ ಇನ್ನೊಂದು ಸತಿ ಬಿಗ್ಗರ್ ಪಾರ್ಟ್ ಶೇಡ್ ಆಗಿದೆ. ಸೊ ಆ ರೀತಿ ತಗೊಂಡಾಗ ವಿ ಹ್ಯಾವ್ ಟು ಗೆಟ್ ದ ಸ್ಮಾಲರ್ ಪಾರ್ಟ್ ಶೇಡೆಡ್ ಆಸ್ ಅ ಫೋರ್ತ್ ಫಿಗರ್. ಸೊ ಆ ರೀತಿ ತಗೊಂಡಾಗ ವಿ ಹ್ಯಾವ್ ಬಿ ಆ್ಯಂಡ್ ಸಿ ಎರಡು ಕೂಡ ಇದೆ. ಸೊ ಆ್ಯಂಡ್ ನಾವ್ ಲುಕ್ ಅಟ್ ದ ಡೈರೆಕ್ಷನ್ಸ್. ಸೊ ಹೌದಾ? ಸೊ ಡೈರೆಕ್ಷನ್ಸ್ನ ನೋಡಿದಾಗ ಇಟ್ ಈಸ್ ಮೂವಿಂಗ್ ಲೈಕ್ ಯಾವ ಥರ ಮೂವ್ ಆಗ್ತಾ ಇದೆ. ನಿಮಗೆ ನೀವು ಯಾವ ಪಾರ್ಟ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಆ ಪಾರ್ಟ್ ಮೇಲೆ ಹೇಳ್ಬೋದು. ಓಕೆ, ಸೊ ನಾನು ಅಬ್ಸರ್ವ್ ಮಾಡ್ತಿರೋದು ದ ಸ್ಮಾಲರ್ ಪಾರ್ಟ್. ಓಕೆ, ಸ್ಮಾಲರ್ ಪಾರ್ಟ್ನ ಅಬ್ಸರ್ವ್ ಮಾಡಿದ್ರೆ ಅದು ಮೂವ್ ಆಗ್ತಾ ಇರೋದು ಆ್ಯಂಟಿ ಕ್ಲಾಕ್ ವೈಸಲ್ಲಿ. ಹೌದಾ? ಮೂವ್ ಆಗ್ತಾ ಇರೋದು ಯಾವ ಸೈಡಲ್ಲಿ? ಎಸ್, ಆ್ಯಂಟಿ ಕ್ಲಾಕ್ ವೈಸಲ್ಲಿ. ಸೊ ಇಲ್ಲೂ ಕೂಡ ಏನಾಗಿದೆ,
ಅದು ಇಂಟರ್ಚೇಂಜ್ ಆಗೋದಲ್ದಲೆ, ಶೇಡೆಡ್ ಪಾರ್ಟ್ ಇಂಟರ್ಚೇಂಜ್ ಆಗೋದಲ್ದಲೆ ತನ್ನ ಒಂದು ಇದನ್ನು ಯಾವುದು ಲೈಕ್ ನಾವು ಶೇಡೆಡ್ ಅನ್ಶೇಡೆಡ್ ಪಾರ್ಟ್ ಇದೆಯಲ್ಲ ಅದು ಉಲ್ಟಾ ಸೈಡ್ ಆಗಿದೆ. ಅಂದರೆ ನೆಕ್ಸ್ಟ್ ಸೈಡ್ ಇದು ಶಿಫ್ಟ್ ಆಗಬೇಕಾದ್ರೆ ಈ ಸೈಡ್ ಬಂದಿದೆ, ಈ ಸೈಡ್ ಇರೋದು ಆ ಸೈಡ್ ಹೊರಟೋಗ್ಬಿಟ್ಟಿದೆ. ಸೊ ಎಸ್ನು ಸೊ ಹಾಗಾಗಿ ನಮಗೆ ಇಲ್ಲಿ ಯಾವುದು ಆನ್ಸರು 21ಅಲ್ಲಿ? ಎಸ್, ಸಿ ಇಸ್ ದ ಆನ್ಸರ್. ದ ಫಿಗರ್ ರೊಟೇಟ್ಸ್ ಆಂಟಿ ಕ್ಲಾಕ್ವೈಸ್ ಇನ್ ಈಚ್ ಸ್ಟೆಪ್. ಆಲ್ಸೋ ದ ಟೂ semicircles interchange their sizes in each step. Like larger one becomes smaller and the smaller one gets enlarged. ಸೊ ಆ ಥರ ಸ್ಮಾಲರ್ ಒನ್ ಬಿಗ್ಗರ್ ಒನ್ ಆಗುತ್ತೆ, ಬಿಗ್ಗರ್ ಒನ್ ಸ್ಮಾಲರ್ ಒನ್ ಆಗುತ್ತೆ. ಅದ್ರ ಜೊತೆಗೆ ಶೇಡೆಡ್ ಪಾರ್ಟ್ ಕೂಡ ಚೇಂಜಸ್ ಆಗ್ತಾ, ಅದು ಉಲ್ಟಾ ಆಗ್ತಾ ಇದೆ. ಸೊ ಹಾಗಾಗಿ ಆನ್ಸರ್ ಸಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 22. ವಾಟ್ ಇಸ್ ದ ಆನ್ಸರ್ ಫಾರ್ ಕ್ವಶನ್ ನಂಬರ್ 22? ಹಿಯರ್ ಆಲ್ಸೋ ಯು ಕ್ಯಾನ್ ಸಿ ದ ಡೈರೆಕ್ಷನ್ ಚೇಂಜಸ್. ಲೈಕ್ ಫಸ್ಟು ಈ ಕಡೆ ಮುಖ ಮಾಡಿಕೊಂಡಿದೆ, ನೆಕ್ಸ್ಟು ಅದು ಯಾವ ಸೈಡ್ ಇದೆ? ಅಪ್ಪರ್ ಸೈಡ್ ಇದೆ. ನೆಕ್ಸ್ಟ್ ಈ ಸೈಡ್ ಇದೆ. ನೆಕ್ಸ್ಟ್ ಯಾವ ಸೈಡ್ ಇರಬೇಕಾಗಾದ್ರೆ? ಹೌದಾ, ಅದೇ ಸೈಡ್ ಇರಬೇಕಾ 22ಗೆ? ಹಾಂ, ಎಸ್, ಆನ್ಸರ್ ಇಸ್ ಬಿ. ಅಲ್ಲಿ ನಮಗೆ ಯಾಕೆ ಎರಡಿದೆ, ಎರಡರಲ್ಲಿ ಯಾಕೆ ನಾವು ಯಾವುದನ್ನು ಚೂಸ್ ಮಾಡಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ? ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಆ್ಯರೋ ಏನಿದೆಯಲ್ಲ, ಈ ಆ್ಯರೋ ಇದೆಯಲ್ಲ, ಸೊ ಅದು ಈ ಡೈರೆಕ್ಷನಲ್ಲಿದೆ. ನೆಕ್ಸ್ಟ್ ಇದೇ ಡೈರೆಕ್ಷನಲ್ಲಿ ಅದೇ ಸೈಡಲ್ಲಿ ತಿರ್ಕೊಂಡಿದೆ. ಹೌದಾ, ಆ ಥರ ತಗೊಂಡಾಗ ಇದು ಒಂದು ಈ ಕಡೆ ಡೈರೆಕ್ಷನಲ್ಲೇ ಬರಬೇಕು, ಬಟ್ ಉಲ್ಟಾ ತಿರ್ಕೋಬೇಕಾಗತ್ತೆ. ಸೊ ದ್ಯಾಟ್ ಆನ್ಸರ್ ಇಸ್ 22B. 22B. Next, look at the 23. It's no, the lines are getting decreased. ಬರ್ತಾ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಸೊ ಕಡಿಮೆ ಆಗ್ತಾ ಇರೋ ಒಂದು ಇದರಲ್ಲಿ ನಾವು ನೋಡ್ಬೋದಾದರೆ ಟೂ ಸೈಡ್ ಆಲ್ಸೋ ಅಂತ ನಾನು ಹೇಳ್ತಿಲ್ಲ, ಎರಡು ಸೈಡ್ ಕಡಿಮೆ ಆಗ್ತಿಲ್ಲ, ಒನ್ ಸೈಡ್ ಇರೋದು ಮಾತ್ರ ಕಡಿಮೆ ಆಗ್ತಿದೆ. See here one is not there. In the next step, upper one is not there. In the next step, downer one should be not there. ಸೊ ಆ ಥರ ತಗೊಂಡಾಗ ನಮಗೆ ಆನ್ಸರ್ 23ಗೆ ಎಸ್, ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 24. ಕ್ವಶನ್ ನಂಬರ್ 24ಗೆ ಏನು ಆನ್ಸರ್ ಇದೆ? ಯು ಕ್ಯಾನ್ ಸಿ ಇಟ್ಸ್ ಗೋಯಿಂಗ್ ಆನ್ ರೊಟೇಟಿಂಗ್. ರೊಟೇಟ್ ಮಾಡಿದ್ರೆ ನಾವು ಒಂದು ಇದಿಟ್ಕೊಂಡು ಅದು ಹಾಗೆ ಮೂವ್ ಆಗ್ತಾ ಹೋಗುತ್ತೆ. ಸಿ, ಈ ಪಾಯಿಂಟು ನೆಕ್ಸ್ಟ್ ಇಲ್ಲಿಗೆ ಬಂದಿದೆ, ಸ್ಟಾರ್ ಇರೋದು. ನೆಕ್ಸ್ಟ್ ಇಲ್ಲಿಗೆ ಬಂದಿದೆ, ಇಲ್ಲಿಗೆ ಬಂದಿದೆ. ನೆಕ್ಸ್ಟ್ ಎಲ್ಲಿಗೆ ಬರಬೇಕು? ಈ ಜಾಗಕ್ಕೆ ಬರಬೇಕು. ಆ ಜಾಗದಲ್ಲಿ ಇರುವಂಥದ್ದು ಆನ್ಸರ್ಸ್ ಯಾವುದು? ಎ, ಬಿ ಆ್ಯಂಡ್ ಡಿ, ಮೂರು ಕೂಡ ಇದೆ. ಸೊ ನೆಕ್ಸ್ಟ್ ಲುಕ್ ಅಟ್ ದ ಆಪೋಸಿಟ್ ಒನ್. ಆಪೋಸಿಟ್ ಒನ್ ಏನು? ಸರ್ಕಲ್. ಸೊ ಸರ್ಕಲೇ ಇದೆ ಅಲ್ಲ ಎಲ್ಲ ಕಡೆ ಆಪೋಸಿಟ್ ಒನ್ನು. ಸೊ ಆ ಥರ ತಗೊಂಡಾಗಲೂ ಕೂಡ ನಮಗೆ ಆಪೋಸಿಟ್ ಸೈಡ್ ಸರ್ಕಲ್ ಇರೋದು ಯಾವುದು? ಮೂರಲ್ಲೂ ಕೂಡ ಆಪೋಸಿಟ್ ಸೈಡ್ ಸರ್ಕಲ್ ಇದೆ ಸ್ಟಾರಿಗೆ. ಸೊ ಡಯಾಗ್ನಲಿ ನೆಕ್ಸ್ಟ್ ಆಪೋಸಿಟ್ ಒನ್, ದಿಸ್ ಒನ್ನು triangles turning facing this side, one first one, and the second one this side, and the third one that side, and fourth one should be this side. So ಆ ಥರ ತಗೊಂಡಾಗ ನಮಗೆ ಆನ್ಸರ್ ಇಸ್ ಡಿ. ವಾಟ್ ಇಸ್ ದ ಆನ್ಸರ್? ಡಿ. Next, question number 25. Here also you can see a snake increasing their ಬಾಡಿ. ಸೊ ಇಲ್ಲಿ ಅದ್ರ ಬಾಡಿನ ತನ್ನ ಬಾಡಿನ ಅದು ಹೆಚ್ಚಿಸ್ಕೊಳ್ತಾ ಹೋಗುತ್ತೆ ಅಲ್ವಾ? ಸೊ ಆ ಥರ ನೋಡಿದಾಗ ಈ ಕ್ವಶನ್ನ ಅಬ್ಸರ್ವ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಈಸ್ ವಾಟ್? ನೆಕ್ಸ್ಟ್ ಸೀರೀಸ್ 25ಅಲ್ಲಿ ಯಾವುದು? ವಾಟ್ ಇಸ್ ದ ಆನ್ಸರ್ ಫಾರ್ 25? ಎಸ್, ನೋ. ಸೊ ಆನ್ಸರ್ ಇಸ್ ಎಸ್, ಎ. ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಶೇಡೆಡ್ ಪಾರ್ಟ್ ಆಲ್ಸೋ ಮೂವಿಂಗ್. ಎಸ್, ನೋ, ಶೇಡೆಡ್ ಪಾರ್ಟ್ ಕೂಡ ಮೂವ್ ಆಗ್ತಾ ಇದೆ. ಅಂದರೆ ಒಂದು ಅದು ಮೂವ್ ಆಗ್ತಾ ಇದೆ ಅಂತ ಅಂದರೂ, ಅಥವಾ ಇದನ್ನು ನೋಡಿ, ಈ ಒಂದು ಶೇಪು ಇಲ್ಲಿದೆ ಅನ್ಬೋದು, ನೆಕ್ಸ್ಟು ಇಲ್ಲಿದೆ ಅನ್ಬೋದು. ಸೊ ಅದ್ರ ನೆಕ್ಸ್ಟ್ ಅದು ಆ್ಯಡಪ್ ಆಗಬೇಕಾದ್ರೆ ಒನ್ ಎಂಟಿ ಬಾಕ್ಸ್ ಆ್ಯಂಡ್ ಒನ್ ಶೇಡೆಡ್ ಬಾಕ್ಸ್, ಎಂಟಿ ಬಾಕ್ಸ್, ಶೇಡೆಡ್ ಬಾಕ್ಸ್, ಆ ಥರ ತೊಗೊಂಡಾಗ ಇಲ್ಲಿ ಮತ್ತೆ ನೆಕ್ಸ್ಟ್ ಇದು ಇಲ್ಲಿಗೆ ಬರುತ್ತೆ, ಈ ಜಾಗಕ್ಕೆ ಬರುತ್ತೆ. ಅಲ್ಲಿಗೆ ನಾವು ತೊಗೊಂಡ್ರೆ ಯಾವ್ದು ಆನ್ಸರ್ ಆಗಿ ಇರುತ್ತೆ? ಸಿ ಅಥವಾ ಡಿ ಆಗಿರುತ್ತೆ. ಹೌದಾ? ಬಟ್ ಆದರೆ ನಮಗೆ ಅಲ್ಲಿಗೆ ಮೂವ್ ಆಗೋದು ಅಷ್ಟೇ ಅಲ್ಲ, ಜೊತೆಗೆ ಒಂದು ಲಾಸ್ಟಲ್ಲಿ ಇನ್ಕ್ರೀಸ್ ಆಗಬೇಕಲ್ವಾ? ಸೊ ಆ ಥರ ಇನ್ಕ್ರೀಸ್ ಆಗಬೇಕಾದ್ರೆ ಲಾಸ್ಟ್ ಬಾಕ್ಸು ಎಂಟಿ ಬಾಕ್ಸ್ ಬರಬೇಕು ನಮಗೆ. ಲಾಸ್ಟ್ ಬಾಕ್ಸ್ ಯಾವ ಬಾಕ್ಸ್ ಬರಬೇಕು? 25ಗೆ ಎಂಟಿ ಬಾಕ್ಸ್ ಬರಬೇಕು. ಎಂಟಿ ಬಾಕ್ಸ್ ಇರುವಂಥದ್ದು ಎ ಮತ್ತು ಡಿ ಮಾತ್ರ. ಬಟ್ ಡಿ ಅಲ್ಲಿ ಏನಾಗಿದೆ ನೋಡಿ, ಎರಡು ಸ್ಕ್ವೇರ್ ಖಾಲಿ ಇದೆ. 2 ಸ್ಕ್ವೇರ್ಸ್ ಆರ್
empty. So that answer is A. You can observe here black, white, black, white, black, white. Okay, so next to question number 26, you have the homework here. ಅಬ್ಸರ್ವ್ ಮಾಡಿ ಚೆನ್ನಾಗಿ ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಿ 26 to 35. ನೋಟ್ ಔಟ್ ದ ಆರ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ಕ್ವಶನ್ಸ್. ಸ್ಕ್ರೀನ್ಶಾಟ್ನ ತಗೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 28, 29, 30, 31, 32, 33, 34, 35. So these are your homeworks. Complete it and don't forget to comment. Comment ಮಾಡೋದನ್ನ ಮರಿಬೇಡಿ. Let us move to the next question. Question number 36. Okay. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಒಂದು ಸರ್ಕಲ್ ಇದೆ. ಫಸ್ಟ್ ದೇ ಹ್ಯಾವ್ ಡಿವೈಡೆಡ್ ಇಟ್. ಡಿವೈಡ್ ಮಾಡಿ ನೆಕ್ಸ್ಟಿಗೆ ಏನು ಮಾಡಿದ್ದಾರೆ, ಎರಡು ಕೂಡ ಪಾರ್ಟ್ಸ್ನ ಬೇರೆ ಮಾಡಿದ್ದಾರೆ. ಸೊ ನೆಕ್ಸ್ಟು ದಿಸ್ ಸೈಡ್ ಡಿವೈಡ್ ಆಗಿದೆ. ಸೊ ಅದರ ನೆಕ್ಸ್ಟ್ ಯಾವ ಥರ ಇರಬೇಕು? ಎಸ್, 36. ವಾಟ್ ಇಸ್ ದ ಆನ್ಸರ್? What is the answer? 36. Yes, A is the answer. You can see here. ಎಲ್ಲ ಪಾರ್ಟು ಡಿವೈಡ್ ಆಗಿದೆ, ದೂರ ದೂರ ಕೂಡ ಆಗಿದೆ. ಸೊ ಅದು ಕೂಡ ಮೇನ್ ಒನ್ ಆಗುತ್ತೆ. ಸೊ ನೆಕ್ಸ್ಟ್ 37. ವಾಟ್ ಇಸ್ ದ ಆನ್ಸರ್ ಫಾರ್ 37? ಎಸ್, ಇಲ್ಲಿ ನೋಡ್ಬೋದು ಮನುಷ್ಯ ಓಡ್ತಾ ಇರೋದಿದೆ. ಹೌದಾ? ನಿಮಗೆ ಫಿಗರ್ ನೋಡಿದ್ರೆ ಹಂಗೆ ಅನ್ಸೋದು ಮನುಷ್ಯ ಓಡ್ತಾ ಇದ್ದಾನೆ. ಸೊ ಇದರಲ್ಲಿ ವಾಟ್ ಇಸ್ ದ ಆನ್ಸರ್? ಎಸ್, in one step the hands reverse their directions and the rest of the body gets laterally inverted, and in the next step one hand reverses its direction and the rest of the body gets laterally inverted. The two steps are repeatedly alternative. Answer is 37B. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಂದು ಹ್ಯಾಂಡ್ಸ್ನ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಇಟ್ ಈಸ್ ಲೈಕ್ ದಿಸ್ ಆ್ಯಂಡ್ ಇಟ್ ಬಿಕಮ್ಸ್ ಲೈಕ್ ದಿಸ್. ಸೊ ನೆಕ್ಸ್ಟ್ ಇಟ್ ಈಸ್ ಲೈಕ್ ದಿಸ್. ಇಟ್ ಶುಡ್ ಬಿ ಲೈಕ್ ದಿಸ್ ಫಾರ್ ದ ನೆಕ್ಸ್ಟ್ ಕ್ವಶನ್, ಮೀನ್ಸ್ ಕ್ವಶನ್ ಫಿಗರ್. ಸೊ ಲೆಟ್ us look at the legs. One side this side, one side this side, one side this side, one side should be this side. ಸೊ ಆ ಥರ ತೊಗೊಂಡಾಗ ಲೆಗ್ಸಲ್ಲಿ ಬಿ ಬರುತ್ತೆ, ಬಟ್ ಹ್ಯಾಂಡ್ಸಲ್ಲೂ ಕೂಡ ಬಿನೇ ಆನ್ಸರ್ ಆಗಿ ಸಿಗುತ್ತೆ, ನಾಟ್ ಸಿ ಅಂತೂ ಆಗೋದಕ್ಕೆ ಚಾನ್ಸ್ ಇಲ್ಲ. ಸೊ ನೆಕ್ಸ್ಟ್ 38. ಕ್ವಶನ್ ನಂಬರ್ 38. ಏನಪ್ಪ ಇದು ಕಲರ್ಸ್ ಎಲ್ಲ ಬಂದುಬಿಟ್ಟಿದೆ ಅಂತ. ಅಯ್ಯೋ ಬಿಡಿ ಮ್ಯಾಮ್, ABCDನೇ ಬಂದಿದೆ, ಕಲರ್ಸ್ಗೆ ಏನೋ ಅಲ್ವಾ ಅಂತ ಅನ್ನಿಸ್ಬೋದು. ಸೊ ಇಲ್ಲಿ ವೈಲೆಟ್ ಇದೆ ಫಸ್ಟು, ದೆನ್ ಇಂಡಿಗೋ ಇದೆ, ದೆನ್ ಬ್ಲೂ ಇದೆ. ವಾಟ್ ಇಸ್ ದ ನೆಕ್ಸ್ಟ್ ಒನ್? ಅಬ್ಸರ್ವೇಷನ್ ಹೋಗಬೇಕು, ಚೆನ್ನಾಗಿ ಬ್ರಾಡ್ ಮೈಂಡ್ ಆಗಬೇಕು, ತುಂಬ ಜಾಸ್ತಿ ದೊಡ್ಡದಾಗಿ ಯೋಚನೆ ಮಾಡಬೇಕು. ಎಸ್, ದ ಆನ್ಸರ್ ಇಸ್ ಸಿ. ಯಾಕೆ ಸಿ? ಯಾಕೆ ನಾವು ಬೇರೆ ಕಲರ್ ತೊಗೊಂಡ್ಲಿ? ಯಾಕೆ ಸೀನೇ ಬರುತ್ತೆ? ಕಲರ್ಸಲ್ಲೂ ಏನಪ್ಪ ಸೀಕ್ವೆನ್ಸು, ಏನಪ್ಪ ಸೀರೀಸು ಅಂತ ಯೋಚನೆ ಬರ್ತಾ ಇದೆ ಅಲ್ಲ. ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ವಿ ಇದೆ, ಫಸ್ಟ್ ಲೆಟರ್ ಇಲ್ಲ, ಐ ಇದೆ, ಬಿ ಇದೆ, ನೆಕ್ಸ್ಟ್ ಜಿ ಇದೆ, ಏನಿದೆ ಅಂತ. ಸೊ ನೀವು ಇದನ್ನು ಕೇಳಿರ್ಬೋದು. ನೋಡಿ, ನಾನೀಗ ಬರೀತಾ ಇದ್ದೀನಿ. ಅಲ್ವಾ, ವಿಬ್ಗ್ಯೋರ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಫಸ್ಟ್ ಇದು ರೈನ್ಬೋ ಕಲರ್ಸ್. ಏನಿದು? ರೈನ್ಬೋ ಕಲರ್ಸ್. ಸೊ ರೈನ್ಬೋ ಕಲರ್ಸಿಗೆ ಫಸ್ಟು ವಿ ವೈಲೆಟ್, ಐ ಇಂಡಿಗೋ, ಬಿ ಬ್ಲೂ, ದೆನ್ ಇಸ್ ಗ್ರೀನ್. ಓಕೆ, ಆಫ್ಟರ್ ದ್ಯಾಟ್ ಯೆಲ್ಲೋ, ಆರೆಂಜ್, ರೆಡ್. ನಮಗಿಲ್ಲಿ 4 ಸೀಕ್ವೆನ್ಸ್ ಇರೋದ್ರಿಂದ ಓನ್ಲಿ ಹ್ಯಾವ್ ಟು ಗೋ ವಿತ್ ದ್ಯಾಟ್. ದ ಆನ್ಸರ್ ಇಸ್ ಗ್ರೀನ್, ಸಿ. ಓಕೆ, ಕ್ವಶನ್ ನಂಬರ್ 38. The colors of rainbow are in the sequence like violet, indigo, blue, green, yellow, orange and red. They are recommended in shots as Vibgyor. So violet, indigo, blue should be followed by green. ಅದರ ಹಿಂದೆ ಯಾವ್ದಿರಬೇಕು? ಗ್ರೀನ್ ಇರಲೇಬೇಕು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್
So what is the answer for 39? Have you observed 39? ಸೊ ಇಲ್ಲಿ ಏನಾಗ್ತಾ ಇದೆ, ಹವಾ ಹ್ಯಾಂಡು ಮಿನಿಟ್ ಹ್ಯಾಂಡು ಬೋತ್ ಆರ್ ಚೇಂಜಿಂಗ್, ಎರಡು ಕೂಡ ಚೇಂಜ್ ಆಗೋದನ್ನ ನಾವಿಲ್ಲಿ ಕಾಣಬಹುದು. ಸೊ ಆ ಥರ ತಗೊಂಡಾಗ ನೆಕ್ಸ್ಟ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಇಟ್ಸ್ ಮೂವಿಂಗ್ ಲೈಕ್ ಇಲ್ಲಿ 1 ಅವರ್ ಲೈಕ್ 3ಇಂದ 4ಗೆ ಬಂದಿದೆ. ಬಟ್ ಇಲ್ಲಿ ಮಿನಿಟ್ ಹ್ಯಾಂಡ್ ಕೂಡ ವರ್ಕ್ ಮಾಡ್ತಿದೆ ಅಲ್ಲ, ಸೊ ಅದನ್ನು ಕೂಡ ಅಬ್ಸರ್ವ್ ಮಾಡಿದ್ರೆ ನಮಗೆ ಈ ಡಿಫ್ರೆನ್ಸ್ನ ತಗೊಂಡ್ರೆ 1 hour 15 minutes ಅಂದರೆ ಇದು 12ಅಲ್ಲಿದೆ, ನೆಕ್ಸ್ಟ್ 3ಗೆ ಬಂದಿದೆ, ನೆಕ್ಸ್ಟ್ 6ಗೆ ಬಂದಿದೆ, ನೆಕ್ಸ್ಟ್ ಶುಡ್ ಬಿ 7. ಸೊ ಸಾರಿ 9. ಸೊ 9ಗೆ ಬಂದಿರುವಂಥದ್ದು ಯಾವುದು? ಎ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಅದು ಬಿಟ್ಟರೆ ನೋಡಿ ಕಾಂಪಿಟೇಟರೇ ಇಲ್ಲ ಅದಕ್ಕೆ. ಸೊ ಇಲ್ಲಿ ಹವಾ ಹ್ಯಾಂಡ್ನ ತಗೊಂಡಾಗ ಆರ್ ಹ್ಯಾಂಡ್ ಇನ್ ಫಸ್ಟ್ 3ಅಲ್ಲಿದೆ, ಆಮೇಲೆ 4ಗೆ ಬಂದಿದೆ, ಆಮೇಲೆ 5ಅಲ್ಲಿ ಬಂದಿದೆ, ಆಮೇಲೆ ಆ್ಯಕ್ಚುಲಿ 6ಅಲ್ಲಿ ಬರಬೇಕಿತ್ತು ಬಟ್ 7ಗೆ ಹೋಗಿದೆ. ಯಾಕೆ 7ಗೆ? ಬಿಕಾಸ್ ನಾನು ಇದು ಹೇಳಿದೆ ಅಲ್ಲ 1.25 1.15 ಆ ಒಂದು ಅವರ್ ಡಿಫ್ರೆನ್ಸ್ ಅಲ್ಲಿದೆ. 1.25 ಗಂಟೆ ಬೇಕು ಒಂದರಿಂದ ಇನ್ನೊಂದಕ್ಕೆ ಮೂವ್ ಆಗೋದಕ್ಕೆ. ಆ ರೀತಿ ತಗೊಂಡಾಗ ಆನ್ಸರ್ ಈಸ್ ಎ. ನೆಕ್ಸ್ಟ್ ಕ್ವಶನ್ ನಂಬರ್ ಆನ್ಸರ್ ಎಸ್ ಆನ್ಸರ್ ಈಸ್ 6. ಸ್ವಲ್ಪ ಮಕ್ಕಳಿಗೆ ಇನ್ನೂ ಗೊತ್ತಾಗಿಲ್ಲ ಅಂದ್ಕೊಳ್ತೀನಿ. ಈ ನಂಬರ್ಸ್ ನಿಮಗೆ ನೋಡಿದ್ರೆ ಯಾವ ನಂಬರ್ಸ್ ಅನಿಸುತ್ತೆ? ಎಸ್ ಅಬ್ಸಲ್ಯೂಟ್ಲಿ ಇಟ್ ಈಸ್ ರೋಮನ್ ನಂಬರ್ಸ್. ಸೊ ರೋಮನ್ ನಂಬರ್ಸಲ್ಲಿ ಏನು ಚೇಂಜಸ್ ಕೊಟ್ಟಿದ್ದಾರೆ ನೋಡಿ, ನೀವು ಅಬ್ಸರ್ವ್ ಮಾಡಿ ಫಸ್ಟ್ ಫಿಗರಿಂದ ಲಾಸ್ಟ್ ಫಿಗರ್ವರೆಗೂ. ದ ನಂಬರ್ಸ್ ರೆಪ್ರೆಸೆಂಟೆಡ್ ಬೈ ದ ರೋಮನ್ ನ್ಯೂಮರಲ್ಸ್ ಆರ್ 39, 44, 54 ಕ್ಲಿಯರ್ಲಿ. The numbers increases in sequence +5, +10, +15, so that next number must be 54 plus 15 is equal to 69. ಸೊ 69ಗೆ ಅದು ಬರಬೇಕು. ಅಂದರೆ ಯಾವ ಥರ ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಫಸ್ಟು 39 ಇದೆ, ನೆಕ್ಸ್ಟ್ ಏನಾಗಿದೆ 44 ಇದೆ, ನೆಕ್ಸ್ಟ್ ಏನಾಗಿದೆ 54 ಇದೆ, ಹೌದಾ? 54 ಇದೆ. ಸೊ ಈಗ ಇದಕ್ಕೂ ಡಿಫ್ರೆನ್ಸ್ ತೊಗೊಳ್ಳಿ, 5 ಡಿಫ್ರೆನ್ಸಾ, ಇದಕ್ಕೂ ಡಿಫ್ರೆನ್ಸ್ ತೊಗೊಳ್ಳಿ 10 ಡಿಫ್ರೆನ್ಸಾ. ಸೊ 5ಗೂ 10ಗೂ ಎಷ್ಟು ಡಿಫ್ರೆನ್ಸು? 5 ಇದೆಯಾ? ಸೊ +5 ಮಾಡ್ಕೊಳ್ಳಿ, ನಿಮಗೆ ಇದ್ರದ್ದು ಆನ್ಸರ್ ಸಿಗುತ್ತೆ 15, ಹೌದಾ? 15 ಗ್ಯಾಪ್ ಕೊಡಬೇಕು ಅಂದರೆ 54ಗೆ 15 ಸೇರಿಸಿದ್ರೆ ಆನ್ಸರ್ ಎಷ್ಟು? ಹೌದಾ? 69. ಸೊ ದಟ್ ಆನ್ಸರ್ ಯಾವುದಿರೋದು? ಆನ್ಸರ್ ಇಸ್ ಡಿ, ಸಾರಿ ಸಿ ಈಸ್ ದ ಆನ್ಸರ್. ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ನಂಬರ್ ಆಲ್ಸೋ, ನಂಬರ್ ಕೂಡ ನೋಡ್ಬೋದು 69. ಓಕೆ. Let us end up today's class. Let us continue the class in the next next video session. 41 ಇಂದ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಇಂದ. ಇವತ್ತಿಗೆ ಈ ಕ್ಲಾಸ್ನ ಎಂಡ್ ಮಾಡೋಣ. ಡೋಂಟ್ ಫರ್ಗೆಟ್ ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.